ಈ ಮನೆಗೆ ಬಂದು ದೇಹದರ್ಶಿ ಪಾತ್ರ ಮಾಡ್ತಾ ಇದ್ದೇನೆ. ಇದು ಒಂದು ಬಿಂದು. ನನ್ನ ಆತ್ಮ ಬಿಂದು ಇದ್ದೇನೆ ಅನ್ನೋದು ಒಂದು ಬಿಂದು. ಆಮೇಲೆ ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಂಕುಮ ಹಚ್ಚೋದು, ತಿಲಕ ಹಚ್ಚೋದು, ಪ್ರಸಾದ ಹಚ್ಚೋದು, ಗಂಧ ಹಚ್ಚೋದು, ಹಣೆ ಬರಹ, ಭಾಗ್ಯ, ಅದೃಷ್ಟ ನಡೆಗೆನೆ ಹಚ್ಚುತ್ತೀವಿ. ಯಾಕೆಂದರೆ ನಾನು ಆತ್ಮ ಬಿಂದು ಇದ್ದೇನೆ. ಒಂದೊಂದು ಧರ್ಮದಲ್ಲಿ ಪತಿ ಹೋದ ಮೇಲೆ ಕುಂಕುಮ ಹಚ್ಚುವುದಿಲ್ಲ ಅಂತ ಹಣಸೆ ಬಟ್ಟೆ ಹಾಕ್ತಾರೆ. ಅಂದರೆ ಸಾಯುವವರೆಗೂ ನಾನು ಜೊತೆಗೆ ಇರ್ತೀನಿ ಅಂತ. ಇದು ನನ್ನ ಜೊತೆಗೆ ಇರ್ತದೆ. ಅಂದರೆ ಸಾಯುವವರೆಗೂ ಆತ್ಮ ಅನ್ನುವಂಥ ಸ್ಮೃತಿ ನಮ್ಮ ಜೊತೆಗೆ ಇರಲಿ ಅನ್ನೋದಕ್ಕಾಗಿ ಈ ಒಂದು ನಡ್ಸೆ ಬಟ್ಟೆ ಹಾಕುವಂಥದ್ದನ್ನು ಪದ್ಧತಿ ತಯಾರು ಮಾಡಿದ್ರು. ಆಮೇಲೆ ಇದು ನಾನು ಆತ್ಮ ಇದ್ದೇನೆ ಅನ್ನೋದು ಒಂದು ಬಿಂದು. ಇದನ್ನು ನೆನಪಿಟ್ಕೊಳ್ರಿ ಅಂತ ಹೇಳ್ತಾರೆ. ನಾವು ಮರೆತು ಬಿಟ್ಟಿದ್ದೀವಿ. ಏನಂತ ತಿಳ್ಕೊಂಡಿದ್ದೀವಿ? ನಾನು ಇದೇ ನಾನು ತಿಳ್ಕೊಂಡು ನನ್ನ ಹೆಸರು ಇದೇ ನಾನು ತಿಳ್ಕೊಂಡಿದ್ದೀವಿ. ಆಮೇಲೆ ನಾನು ಎತ್ತರ ಇದ್ದೇನೆ, ನದ್ದು ಇದ್ದೇನೆ, ಕಪ್ಪಿದ್ದೇನೆ, ಬಿಳಿ ಇದ್ದೇನೆ, ಶ್ರೀಮಂತ ಇದ್ದೇನೆ, ಬಡವ ಇದ್ದೇನೆ, ಡಾಕ್ಟರ್ ಇದ್ದೇನೆ, ಇಂಜಿನಿಯರ್ ಇದ್ದೇನೆ. ಇವೆಲ್ಲ ನಾನು ಅಂತ ತಿಳ್ಕೊಂಡಿದ್ದೀವಿ. ಈ ನಾನು ಅಲ್ಲ. ಪರಮಾತ್ಮ ತಿಳಿಸೋದೇನು ಅಂದರೆ, ಮಕ್ಕಳೇ, ನೀವು ಈ ದೇಹದಿಂದ ಭಿನ್ನವಾಗಿರುವಂತಹ ಚೈತನ್ಯ ಶಕ್ತಿ ಆತ್ಮ ಇದ್ದೀರಿ. ಆತ್ಮದ ಸ್ಮೃತಿಯಲ್ಲೇ ಇರಿ. ಆತ್ಮದ ದೃಷ್ಟಿಯಲ್ಲೇ ಎಲ್ಲರನ್ನು ನೋಡಿರಿ. ಆತ್ಮದ ದೃಷ್ಟಿಯಲ್ಲಿಯೇ ಎಲ್ಲರ ಜೊತೆಗೆ ವ್ಯವಹಾರ ಮಾಡಿರಿ. ಈಗ ಯಾರ ಜೊತೆ ಯಾರ ಮನೆಗಾದರೂ ಹೋಗ್ತೀವಿ ಅಂದಮೇಲೆ ನಾವು ಮನೆ ಜೊತೆಗೆ ಮಾತಾಡ್ತೀವೋ, ಮನೆ ಒಳಗಡೆ ಇರುವ ಮಾಲೀಕರ ಜೊತೆಗೆ ಮಾತಾಡ್ತೀವೋ? ಮಾಲೀಕರ ಜೊತೆಗೆ ಮಾತಾಡ್ತೀವಿ. ಈಗ ನಾವು ಯಾರ ಜೊತೆಗೆ ಮಾತಾಡಬೇಕಾದ್ರೆ ಈ ದೇಹದ ಜೊತೆಗೆ ಮಾತಾಡ್ತೀವೋ, ಒಳಗಡೆ ಮಾಲೀಕರ ಜೊತೆಗೆ ಮಾತಾಡ್ತೀವೋ? ದೇಹ ಒಂದು ಮನೆ, ಒಳಗಡೆ ಇರುವಂತ ಆತ್ಮ ಮಾಲೀಕ. ಮಾಲೀಕರ ಜೊತೆಗೆ ನಮ್ಮ ವ್ಯವಹಾರ. ಯಾರು ನೋಡಿದ್ರೆ ಎಷ್ಟು ದೊಡ್ಡ ಮನೆ ಇದೆ, ಇದು ಬಿಳಿ ಮನೆ, ಕೆಂಪು ಬಣ್ಣ ಹಚ್ಚಾರೆ ನೋಡೋದಿಲ್ಲ. ಒಳಗಡೆ ಇರುವಂತಹ ಮಾಲೀಕನ ಜೊತೆಗೆ ನಮ್ಮ ಸಂಬಂಧ. ಹಾಗೆ ನಾವು ಆತ್ಮಗಳು ಈ ದೇಹದ ಒಳಗಡೆ ಇದ್ದೀವಿ ಅಂದಮೇಲೆ ಇದು ದೇಹ ನಮ್ಮ ಮನೆ, ಆತ್ಮ ಮನೆಯ ಮಾಲೀಕ. ನಾನು ಮಾತಾಡೋದು ಯಾರ ಜೊತೆಗೆ? ನನ್ನ ಯಾರ ಜೊತೆಗೆ ಅಂದರೆ ಮಾಲೀಕನ ಜೊತೆಗೆ. ಮಾಲೀಕನ ಜೊತೆಗೆ ಮಾತಾಡಿ ವ್ಯವಹಾರ ಮಾಡ್ತೀವಿ, ಕೊಡ್ತೀವಿ, ತಗೊಳ್ತೀವಿ, ಪ್ರತಿಯೊಂದನ್ನು ಮಾಡ್ತೀವಿ. ಆದರೆ ಒಂದು ಕ್ಷಣದಲ್ಲಿ ಈ ಮಾಲೀಕ ಈ ದೇಹ ಉಪಯೋಗ ಮಾಡೋದಕ್ಕೆ ಯೋಗ್ಯ ಇಲ್ಲ ಅಂದಮೇಲೆ ಈ ದೇಹದಿಂದ ಹೊರಟೋಗ್ಬಿಡ್ತಾರೆ. ಅಚಾನಕ್ ಆಗಿ ಹೇಳಿ ಹೋಗ್ತೀವಿ ಅಂದ್ರೆ ಇಲ್ಲ, ಹೋಗ್ಬಿಡ್ತು ಆತ್ಮ, ಮಾಲೀಕ ಹೋಗ್ಬಿಡ್ತು. ಅವಾಗ ಇದು ದೇಹ ಇಲ್ಲೇ ಇರ್ತದೆ. ಈ ರೀತಿ ಕುತ್ಕೊಳ್ತದೆ ಅಂತಂದ್ರೆ ಬಿದ್ದುಬಿಡ್ತದೆ. ಅವಾಗ ನೋಡೋದಿಲ್ಲ, ಮಾತಾಡೋದಿಲ್ಲ, ವ್ಯವಹಾರ ಇಲ್ಲ, ಏನು ಇಲ್ಲ. ಅವಾಗ ಏನು ಹೇಳ್ತೀವಿ? ಹೋದ್ರಿ ಅಕ್ಕೋರು ಈಗ ಮಾತಾಡ್ತಿದ್ದರೆ, ಈಗ ಮನೆಯವರು ಹೋದ್ರಿ ಅಂತೀವಿ. ಹೋಗಿರೋದು ಯಾವುದು? ದೇಹ ಇದೆ, ಆದರೆ ಹೋಗಿರುವಂಥದ್ದು ಆತ್ಮ. ಆತ್ಮಗ ಹೋದ ಮೇಲೆ ಇದನ್ನ ಇಟ್ಕೋತೀವೇನ್ರಿ? ವ್ಯವಸ್ಥೆ ಮಾಡ್ತೀವಿ, ಎಲ್ಲರಿಗೂ ಫೋನ್ ಹಚ್ತೀವಿ, ತಿಳಿಸ್ತೀವಿ. ಎಷ್ಟು ಜಲ್ದಿ ಸಾಧ್ಯದ ಅಲ್ಲಿ ನಮ್ಮ ಕಾರ್ಯಕ್ರಮದ ನಮ್ಮ ಕಾರ್ಯಕ್ರಮದ ಬಿಡೋಕ್ಕಾಗಿಲ್ಲ, ಜಲ್ದಿ ಮಾಡಿ ಮುಗಿಸ್ರಿ ಅಂತ ಇದನ್ನು ದೇಹ ತಗೊಂಡು ಹೋಗಿ ಮಣ್ಣಿನ ದೇಹ ಮಣ್ಣಿನೊಳಗಡೆ ಇಡ್ತೀವಿ. ಅಂದಮೇಲೆ ಬೆಲೆ ಯಾವುದಕ್ಕಂದರೆ ಮಾಲೀಕದ ಬೆಲೆ ಅದನ್ನು ಈ ಮನೆಗೆ ಬೆಲೆ ಅದ. ಮಾಲೀಕ ಇದ್ದಾಗ ಮಾತ್ರ ಮನೆಗೆ ಬೆಲೆ. ಮಾಲೀಕ ಇಲ್ಲ ಅಂದರೆ ಈ ಮನೆಗೆ ಬೆಲೆ ಇಲ್ಲ. ಅದಕ್ಕೆ ಪರಮಾತ್ಮ ತಿಳಿಸ್ಕೊಳ್ತಾನೆ. ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ? ಈ ಮನೆನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಾವು ಮರ್ತು ಬಿಟ್ಟಿದ್ದೀವಿ. ಪರಮಾತ್ಮ ಬಂದು ನಾವು ತಿಳಿಸ್ಕೊಡ್ತಾರೆ, ಮಕ್ಕಳೇ, ನೀವು ಚೈತನ್ಯ ಶಕ್ತಿ ಆತ್ಮ ಇದ್ದೀರಿ, ಬಿಂದು ಸ್ವರೂಪ ಇದ್ದೀರಿ. ಇದು ಒಂದನೆಯ ಬಿಂದು. ಎರಡನೇ ಬಿಂದು ಪರಮಾತ್ಮ ಹೇಳ್ತಾನೆ, ನೆನಪಿಡ್ರಿ ಅಂತಂದ್ರೆ, ಪರಮಾತ್ಮ ಜ್ಯೋತಿ ಸ್ವರೂಪ ಇದ್ದಾನೆ. ಪರಮಾತ್ಮ ಬಿಂದು ಸ್ವರೂಪ ಇದ್ದಾನೆ. ನಾದ ಕಲಾತೀತ ಮತ್ತು ಭಗವಂತನಿಗೆ ಮಹಿಮೆ ಮಾಡ್ತೀವಿ. ಆ ಪರಮಾತ್ಮನನ್ನ ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಆತ್ಮಗಳು ನೆನಪು ಮಾಡ್ತೀವಿ. ಆದರೆ ಧರ್ಮಗಳು ಬೇರೆ ಬೇರೆ ಇರ್ಬೋದು, ಮತ, ಪಂಥ, ದೇಶ, ಭಾಷೆ, ವೇಷ ಬೇರೆ ಬೇರೆ ಇರ್ಬೋದು. ಆದರೆ ಎಲ್ಲರೂ ಒಂದಲ್ಲ ಒಂದು ರೂಪದಿಂದ ಆ ಭಗವಂತನನ್ನ ನೆನಪು ಮಾಡ್ತೀವಿ. ನಾವು ಹಿಂದೂಗಳು ಹೇಳಿದ್ದೀವಿ, ದೇವನೊಬ್ಬ ನಾಮ ಹಲವು. ಪರಮಾತ್ಮನು ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದಾನೆ. ಪರಮಾತ್ಮನು
ಜ್ಯೋತಿ ಸ್ವರೂಪ ಜ್ಯೋತಿರ್ಲಿಂಗಂ ಶಿವ ಅಂತ ಲಿಂಗದ ರೂಪದಲ್ಲಿ ಪೂಜೆ ಮಾಡಿದ್ದೀವಿ. 12 ಜ್ಯೋತಿರ್ಲಿಂಗಗಳನ್ನು ಪೂಜೆ ಮಾಡಿದ್ದೀವಿ. ಊರಿಗೊಂದು ಶಿವನ ಮಂದಿರ ಮಾಡಿದ್ದೀವಿ. ಮತ್ತು ಮನೆಯಲ್ಲಿ ಜಗಲಿ ಮಾಡಿ ಜಗಲಿಯಲ್ಲಿ ಶಿವನನ್ನು ಕೂಡಿಸ್ಕೊಂಡಿವಿ. ನಾವು ಎಲ್ಲಿ ತಿರುಗಾಡ್ತೀವಿ ಅಲ್ಲಿ ನಮ್ಮ ಜೊತೆ ಭಗವಂತನ ನೆನಪಿರಲಿ ಅಂತ ಅಂಗದ ಮೇಲೆ ಲಿಂಗ ಇಟ್ಕೊಂಡಿವಿ. ಯಾವುದೇ ರೂಪದಲ್ಲಿ ಭಗವಂತನನ್ನು ನೆನಪು ಮಾಡಲಿ, ಉದ್ದೇಶ ಏನಿದೆ ರೀ, ನಮ್ಮೆಲ್ಲರಿಗೂ ಅವನು ತಂದೆ ಅಂತ. ಅದಕ್ಕೆ ನೀನೇ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಸರ್ವ ಸಂಬಂಧಿ ನೀನು ಅಂತ ಭಗವಂತನಿಗೆ ಹೇಳಿದ್ದೀವಿ. ಕ್ರಿಶ್ಚಿಯನ್ ಧರ್ಮದಲ್ಲಿ ಗಾಡ್ ಇಸ್ ಒನ್, ಗಾಡ್ ಇಸ್ ಅ ಲೈಟ್, ಗಾಡ್ ಫಾದರ್ ಅಂತ ಹೇಳಿದ್ರು. ಅಂದರೆ ಪರಮಾತ್ಮನು ಒಬ್ಬಾತನೇ ಇದ್ದಾನೆ, ಪರಮಾತ್ಮನು ಪ್ರಕಾಶ ಸ್ವರೂಪದಲ್ಲಿದ್ದಾನೆ, ಪರಮಾತ್ಮನು ಒಬ್ಬನೇ ಎಲ್ಲರಿಗೂ ತಂದೆ ಅಂತ ಅವ್ರು ಹೇಳಿದರು. ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ಮಹಿಮಾ ಅನೇಕ್, ಅಲ್ಲಾ ನೂರ್ ಹೈ ಸಬ್ಕಾ ಮಾಲಿಕ್ ಏಕ್ ಹೈ ಅಂತ ಹೇಳಿದರು. ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ, ನಿರಾಕಾರ, ನಿರ್ವಿಕಾರ, ನಿರ್ವೈರ, ನಿರ್ಭಯ ಅಂತ ಪರಮಾತ್ಮನಿಗೆ ಮಹಿಮೆ ಮಾಡಿದರು. ಎಲ್ಲರದ್ದು ಭಾಷೆಗಳು ಬೇರೆ ಬೇರೆ ಇದೆ, ಭಾವನೆ ಏನಿದೆ ರೀ ಒಂದೇ. ಅಲ್ಲ ಅನ್ಬೋದು, ಗಾಡ್ ಅನ್ಬೋದು, ಈಶ್ವರ ಅನ್ಬೋದು, ಓಂಕಾರ ಅನ್ಬೋದು. ಆದರೆ ಇರೋದು ಯಾರಿದ್ದಾರೆ? ಒಬ್ಬನೇ. ಅಕ್ಕಿ ಯಾವ ರೀತಿ ಒಂದೇ ಇದೆ, ಒಬ್ರು ಅಕ್ಕಿ ಅಂದೀವಿ, ಒಬ್ರು ರೈಸ್ ಅಂದೀವಿ, ಒಬ್ರು ಚಾವಲ್ ಅಂದೀವಿ, ಬೇರೆ ಬೇರೆ ಭಾಷೆಯಿಂದ ಕರೆದೀವಿ, ಇರೋದು ವಸ್ತು ಒಂದೇ. ಹಾಗೆ ಪರಮಾತ್ಮನು ಇಡೀ ಜಗತ್ತಿಗೆ ಒಬ್ಬಾತನೇ. ಆ ಒಬ್ಬ ಭಗವಂತನನ್ನ ಒಂದೇ ಭಾವನೆ ಇಟ್ಟುಕೊಂಡು ಬೇರೆ ಬೇರೆ ಭಾಷೆಗಳಿಂದ ಕರೆದೀವಿ. ಅಂದಮೇಲೆ ಪರಮಾತ್ಮನು ಒಬ್ಬಾತನೇ. ಅವನ ರೂಪ ಬಿಂದು ಸ್ವರೂಪ, ಜ್ಯೋತಿ ಬಿಂದು ಸ್ವರೂಪ. ಅದಕ್ಕೆ ಜ್ಯೋತಿಗೆ ಜಾತಿ ಇಲ್ಲ ಅಂತ ಹೇಳಿದ್ದೀವಿ. ನಮ್ಮ ಆತ್ಮನೂ ಜ್ಯೋತಿ ಬಿಂದು, ಪರಮಾತ್ಮನು ಜ್ಯೋತಿರ್ಬಿಂದು. ಆ ಪರಮಾತ್ಮನಿಗೆ ಮಹಿಮೆ ಮಾಡಿದ್ದೀವಿ. ವಿಶ್ವೇಶ್ವರ, ಜಗದೀಶ್ವರ, ಮಹೇಶ್ವರ, ಬೇರೆ ಬೇರೆ ಹೆಸರುಗಳಿಂದ ಮಹಿಮೆ ಮಾಡಿದ್ದೀವಿ. ಆಮೇಲೆ ಪರಮಾತ್ಮನಿಗೆ ಹುಟ್ಟು ಸಾವು ಇಲ್ಲದೆ ಇರುವಂಥವನು. ಅದಕ್ಕೆ ಹೇಳಿದ್ದೀವಿ, ತಂದೆ ಇಲ್ಲದ ಕಂದ, ಜನನಿ ಇಲ್ಲದ ಜನಿತ, ಮೂರನರಿಯದ ಮುಕ್ತ ಅಂತ. ಅಕ್ಮಾದೇವಿ ಕೂಡ ಹೇಳಿದರು, ಸಾವಿಲ್ಲದ, ಕೇಳಿಲ್ಲದ, ರೂಹಿಲ್ಲದ, ಚಲುವನಿಗೆ ಒಲಿದೆ ನೋವ ಅಂತ. ಅವನಿಗೆ ಹುಟ್ಟು ಸಾವು ಅನ್ನೋದಿಲ್ಲ. ಅದಕ್ಕೆ ಮೃತ್ಯುಂಜಯ ಅಂತ ಭಗವಂತನಿಗೆ ಮಹಿಮೆ ಮಾಡಿದ್ದೀವಿ. ಅಮರನಾಥ ಅಂತ ಭಗವಂತನಿಗೆ ಮಹಿಮೆ ಮಾಡಿದ್ದೀವಿ. ಮತ್ತು ಪರಮಾತ್ಮನ ಗುಣಗಳು ಅಂದರೆ ಶಾಂತಿಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂಥವನು ಅಂತ ಮಹಿಮೆ ಮಾಡಿದ್ದೀವಿ. ಹಾಗೂ ಪರಮಾತ್ಮನ ಕರ್ತವ್ಯ ಏನು ಅಂದರೆ ಜಗತ್ತಿಗೆ ಕಲ್ಯಾಣ ಮಾಡುವಂಥದ್ದು. ಅದಕ್ಕೆ ಹೇಳ್ತೀವಿ ಶಿವ. ಶಿವ ಇದರ ಅರ್ಥ ಏನು ಅಂದರೆ ಕಲ್ಯಾಣಕಾರಿ, ಶುಭಕಾರಿ, ಮಂಗಳಕಾರಿ, ಸರ್ವರಿಗೂ ಹಿತಕಾರಿ, ಸರ್ವರಿಗೂ ಒಳ್ಳೆಯದನ್ನು ಮಾಡುವಂಥವನಿಗೆ ಪರಮಾತ್ಮ ಅಂತ ಹೇಳಿದ್ದೀವಿ. ಆ ಪರಮಾತ್ಮ ನಮಗೆ ಸರ್ವ ಸಂಬಂಧಿ ಹೌದು. ರೂಪ ಬಿಂದು, ಹೆಸರು ಶಿವ, ಕರ್ತವ್ಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋದು, ಅವನ ಜೊತೆಗೆ ಸಂಬಂಧ ತಂದೆ ಮಕ್ಕಳ ಸಂಬಂಧ, ಜೊತೆಗೆ ಪರಮಾತ್ಮ ಸರ್ವ ಸಂಬಂಧಿಯೂ ಹೌದು. ಇದು ಎರಡನೇ ಬಿಂದು. ಒಂದು ಬಿಂದು ನಾನು ಆತ್ಮ, ಎರಡನೇ ಬಿಂದು ಅವನು ಪರಮಾತ್ಮ. ಅದಕ್ಕೆ ನಾನು ಪರಮಾತ್ಮ ಇಬ್ಬರು ಬಿಂದು, ಇಬ್ಬರು ಒಂದು. ರೂಪದಲ್ಲಿ ಒಂದು, ಗುಣದಲ್ಲಿ ಭಿನ್ನತೆ ಇದೆ. ರೂಪದಲ್ಲಿ ನಾನು ಶಾಂತ ಸ್ವರೂಪ, ಪರಮಾತ್ಮ ಶಾಂತಿಯ ಸಾಗರ. ನಾನು ಪ್ರೇಮ ಸ್ವರೂಪ, ಪರಮಾತ್ಮ ಪ್ರೇಮದ ಸಾಗರ. ಆದರೆ ಲಿಮಿಟಲ್ಲಿ ಅವನು ಸಾಗರ, ನಾನು ಸ್ವರೂಪ. ನಾನು ಕೊಡದಷ್ಟು ಅಥವಾ ತಂಬಿಗೆಯಷ್ಟು, ಅವನು ಸಾಗರದಷ್ಟು. ಅವನಲ್ಲಿರುವಂತಹ ಗುಣಗಳೇ ನನ್ನಲ್ಲಿ ಇದ್ದಾವೆ. ಅದಕ್ಕೆ ಪರಮಾತ್ಮ ತಿಳಿಸೋದೇನು ಅಂದರೆ, ಮೊದಲು ನಿನ್ನನ್ನು ನೀನು ಆತ್ಮ ಅಂತ ತಿಳಿದು ನಿಮ್ಮೆಲ್ಲರ ತಂದೆ ಆಗಿರುವಂತಹ ನಾನು ಪರಮಾತ್ಮನನ್ನು ನೆನಪು ಮಾಡಿರಿ. ಇದು ಎರಡು ಬಿಂದು. ಮೂರನೇ ಬಿಂದು ಪರಮಾತ್ಮ ಏನು ಅಂದರೆ, ಇದು ನಾಟಕ ಅನ್ನೋದನ್ನು ನೆನಪಿಟ್ಟುಕೊಡ್ರಿ. ಇದು ಪ್ರಕೃತಿಯ ಸೃಷ್ಟಿಯ. ಈಗ ಮಗು ಹುಟ್ಟುತ್ತದೆ, ಬೆಳೀತದೆ,
ಬಾಲ್ಯಾವಸ್ಥೆ, ಯುವಾವಸ್ಥೆ, ಪ್ರೌಢಾವಸ್ಥೆ, ಮುಪ್ಪಾವಸ್ಥೆ, ಕೊನೆಗೆ ಮತ್ತೆ ಆತ್ಮ ದೇಹವನ್ನು ಬಿಡುತ್ತದೆ, ಮತ್ತೊಂದು ತಾಯಿ ಗರ್ಭ ಸೇರ್ತದೆ, ಮತ್ತೆ ಬಾಲ್ಯಾವಸ್ಥೆ, ಯುವಾವಸ್ಥೆ ನಿರಂತರ ನಡೀತದೆ. ಒಂದು ಬೀಜ ಭೂಮಿಗೆ ಬೀಳುತ್ತದೆ, ಭೂಮಿಗೆ ಬೀಜ ಬಿದ್ದಿರುವಂಥದ್ದು ನಾಟ್ತದೆ, 2 ಎಲೆ ಆಗ್ತವೆ, ಕಾಂಡ ಆಗ್ತದೆ, ದೊಡ್ಡದಾಗ್ತದೆ, ಟೊಂಗೆ ಟಿಸಿಲುಗಳಾಗ್ತವೆ, ಹೂ ಹಣ್ಣು ಕಾಯಿಗಳಾಗ್ತವೆ. ಅದರ ಅವಧಿ ಮುಗೀತು ಅಂದರೆ ತನ್ನಂಥದೇ ಒಂದು ಬೀಜ ಭೂಮಿಗೆ ಬಿಡ್ತದೆ, ಮತ್ತೆ ಅವಸಾನ ಹೊಂದುತ್ತದೆ. ಇದು ಪ್ರಕೃತಿಯ ನಿಯಮ. ಆಮೇಲೆ ಪ್ರತಿಯೊಂದು ಬೀಜಗಳು ಚೌಕಾಗಿರೋದು, ತ್ರಿಕೋನ ಇರೋದು, ಉದ್ದಾಗಿರೋದು ಅದಾವೇನ್ರಿ? ಎಲ್ಲ ಬೀಜದ ರೂಪ ಏನಿದೆ ರೀ, ಗೋಲಾಕಾರವಾಗಿರುವಂಥದ್ದು. ಎಲ್ಲ ಮೊಟ್ಟೆಗಳ ರೂಪನೂ ಕೂಡ ಏನಿದೆ ರೀ, ಗೋಲಾಕಾರವಾಗಿರುವಂಥದ್ದೇ. ಈ ಸೃಷ್ಟಿನೂ ಕೂಡ ಸುತ್ತೋದು ಗೋಲಾಕಾರವಾಗಿ ಸುತ್ತುತ್ತದೆ. ಹಾಗೆ ಈ ಸೃಷ್ಟಿ ಒಂದು ಬಾರಿ ಸುತ್ತಬೇಕು ಅಂತಂದರೆ 5,000 ವರ್ಷದ ಅವಧಿ. 5,000 ವರ್ಷದ ಅವಧಿಯಲ್ಲಿ 4 ಯುಗಗಳು: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಯುಗಗಳಲ್ಲಿ ಸುತ್ತುತ್ತಾ ಬಂದಿದ್ದೀವಿ. ಈಗ ನಾವೆಲ್ಲರೂ ಇರೋದು ಎಲ್ಲಿ ಅಂದರೆ ಕಲಿಯುಗದ ಅಂತ್ಯದಲ್ಲಿ ಇದ್ದೀವಿ. ಕಲಿಯುಗ ಮುಗಿದ ಮೇಲೆ ಮತ್ತೆ ಯಾವ್ದು ಬರ್ತದೆ ರೀ? ಸತ್ಯಯುಗ ಬರಲೇಬೇಕು. ರಾತ್ರಿ ಮುಗಿದ ಮೇಲೆ ಬೆಳಕು ಹೇಗೆ ಬರ್ತದೋ ಹಾಗೆ ಕಲಿಯುಗ ಮುಗಿದ ಮೇಲೆ ಸತ್ಯಯುಗ ಬರಲೇಬೇಕು. ಅದಕ್ಕೆ ನಾವು ಈಗ ಕಲಿಯುಗದ ಅಂತ್ಯ, ಸಗದ ಆದಿ ಮಧ್ಯದಲ್ಲಿ ಇದ್ದೀವಿ. ಆತ್ಮನು ಕೂಡ ಬರೋದು ಯಾವಾಗ ಬರ್ತಾರೆ ಅಂದರೆ ಇದೇ ಸಮಯದಲ್ಲಿ ಬರ್ತಾರೆ. ಯಾವಾಗ ಕಲಿಯುಗ ಮುಗೀತದೋ, ಸತ್ಯಯುಗ ಪ್ರಾರಂಭ ಆಗ್ತದೋ, ಆ 2 ಸಮಯದ ಮಧ್ಯದ ಸಮಯ, ಅದಕ್ಕೆ ಅಧಿಕ ಯುಗ ಅಂತ ಹೇಳ್ತೀವಿ, ಸಂಗಮ ಯುಗ ಅಂತ ಹೇಳ್ತೀವಿ. ಆ ಸಂಗಮ ಯುಗದಲ್ಲಿ ಪರಮಾತ್ಮನು ಈ ಭೂಮಿಯ ಮೇಲೆ ಬಂದ. ಅದಕ್ಕೆ ಪರಮಾತ್ಮನಿಗೆ ಸಂಗಮನಾಥ ಅಂತ ಹೇಳ್ತೀವಿ. ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗ್ತದೆ ಅಂತ ಹೇಳ್ತೀವಿ. ಆ ನೀರಿನ ನದಿಯಲ್ಲಿ ಮುಳುಗಿದರೆ ಪಾಪ ಪರಿಹಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಹಿರಿದು ಪಾಪವ ಮಾಡಿ ಹರಿವ ನೀರೊಳು ಮುಳುಗಿ ಹರಿಯಿತು ಪಾಪ ಎನ್ನಬೇಡ, ಪಾಪ ಜೇಡಿ ಮಣ್ಣಲ್ಲ ಸರ್ವಜ್ಞ ಅಂತ. ನಾವು ನೀರೊಳಗೆ ಮುಳುಗಿ ಬಂದೀವಿ ಅಂದರೆ ಪಾಪ ತೊಳೆದು ಹೋಗಬೇಕು ಅಂತಂದರೆ ಅದು ದೇಹಕ್ಕೆ ಅಂಟುಕೊಂಡಿರುವಂಥ ಮಣ್ಣಲ್ಲ. ಪಾಪ ಯಾವಾಗ ನಾಶ ಆಗ್ತದಂದರೆ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ ಅಂತ ತಿಳಿದು ಆತ್ಮ ಪರಮಾತ್ಮರು ಒಂದಾದಾಗ, ಅಥವಾ ಪರಮಾತ್ಮನು ಕೊಡುವಂತಹ ಜ್ಞಾನದ ಸ್ನಾನವನ್ನು ಮಾಡ್ತಾ ಇದ್ದಾಗ ಆತ್ಮ ಏನಾಗ್ತದೆ ರೀ? ಪಾವನ ಆಗ್ತದೆ. ಪತಿತ ಆಗಿರುವಂತಹ ಆತ್ಮ ಪಾವನ ಆಗ್ತದೆ. ಅದಕ್ಕೆ ಪರಮಾತ್ಮ ತಿಳಿಸ್ಕೊಡೋದೇನು ಅಂದರೆ ಈ ಸಂಗಮ ಯುಗದಲ್ಲಿ ಪರಮಾತ್ಮನು ಬಂದು ತಿಳಿಸ್ಕೊಡ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ರಿ, ನಿಮ್ಮ ತಂದೆ ಆದಂತಹ ನನ್ನನ್ನು ನೆನಪು ಮಾಡಿರಿ. ಅದರ ಜೊತೆಗೆ ನಾಟಕ ಅನ್ನುವಂಥ ಒಂದು ಪಾಯಿಂಟನ್ನು ನೆನಪು ಮಾಡಿಕೊಡ್ರಿ. ಪರಮಾತ್ಮ ಹೇಳ್ತಾರೆ, ಈ ಸಂಗಮ ಯುಗದಲ್ಲಿ ಇದನ್ನೇ ತಿಳ್ಕೊಳ್ಬೇಕು, ಆಗಿ ಹೋಗಿರೋದಕ್ಕೆ ಫುಲ್ ಪಾಯಿಂಟ್ ಕೊಟ್ಟುಬಿಡ್ರಿ. ನಾಳೆ ಏನಾಗ್ತದೆ ಅಂತ ಚಿಂತೆ ಮಾಡಬೇಡ್ರಿ. ವರ್ತಮಾನ ಮಾತ್ರ ನಿಮ್ಮ ಕೈಯೊಳಗೆ ಪ್ರೆಸೆಂಟ್ ರೂಪದಲ್ಲಿ ಭಗವಂತ ಗಿಫ್ಟ್ ರೂಪದಲ್ಲಿ ಕೊಟ್ಟಾರೆ, ಅದನ್ನು ಚೆನ್ನಾಗಿ ಉಪಯೋಗ ಮಾಡಿರಿ. ಆಗಿ ಹೋಗಿರೋದು ನಮ್ಮ ಕೈಯೊಳಗದ ಏನ್ರಿ? ಮುಂದೆ ಆಗೋದು ನಮ್ಮ ಕೈಯೊಳಗದ ಏನ್ರಿ? ಇಲ್ಲ. ಆಗಿ ಹೋಗಿರೋದು ಹಿಂಗಾಗಬಾರ್ದಾಗಿತ್ತು, ಹಿಂಗಾಗಬೇಕು, ಏನು ನೂರಾರು ವಿಚಾರಗಳನ್ನು ಮಾಡ್ತೀವಿ. ಏನು ವಿಚಾರ ಮಾಡಿದ್ರೂ ಅದು ನಮ್ಮ ಕೈಯೊಳಗೆ ಇಲ್ಲ, ಪಾಸಾಗಿ ಹೋಗ್ಬಿಟ್ಟದು. ಆದರೆ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ವಿಚಾರ ಮಾಡುವಂಥದ್ದು ಏನು ಅಂದರೆ 100%ನಲ್ಲಿ 5% ಆಗಿ ಹೋಗಿದ್ದನ್ನೇ ವಿಚಾರ ಮಾಡಿ 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 ನಮ್ಮ ಅಮೂಲ್ಯ ಸಮಯವನ್ನು ಕಳ್ಕೊಳ್ತಾ ಇದ್ದೀವಿ. ಹೌದಾ ಇಲ್ರಿ? ಮತ್ತೆ ಮುಂದೆ ಏನಾಗ್ತದೆ? ಅವ್ರು ಬಿದ್ರ ಕಾಲು ಮುರಿತ, ನಂದು ಕಾಲು ಮುರಿದ್ರೆ ಹೆಂಗೆ ಮಾಡೋದು? ಅವ್ರು ಮಲ್ಕೊಂಡಾರ, ಅವ್ರಿಗೆ ನೋಡೋರು ಇಲ್ಲ. ಅಯ್ಯೋ ಭಗವಂತ, ನನಗೂ ಹಂಗೆ ಮಾಡಬೇಡಪ್ಪ, ನನಗೆ ಆರಾಮ ಇರಬೇಕಾದ್ರೆ ಆರಾಮ ಹಂಗೆ ಎತ್ಕೊಂಡು ಹೋಗೋದು, ನನಗೂ ಕಷ್ಟ ಬೇಡ, ಯಾರಿಗೂ ಕಷ್ಟ ಬೇಡ ಅಂತ ಚಿಂತೆ ಮಾಡ್ತೀವಿ. ಹೋದಿಲ್ಲ? ನಾವು ಆರಾಮೇ ಇದ್ದೀವಿ, ಏನೂ ತೊಂದರೆ ಇಲ್ಲ. ಅವ್ರಿಗೇನೋ ಒಂದು ಕಷ್ಟ ಆಯಿತು, ಏನೋ ಒಂದು ರೋಗ ಬಂತು, ಏನೋ ಒಂದು ಪರಿಸ್ಥಿತಿ ಬಂತು, ಎಲ್ಲರಿಗೂ ಎಲ್ಲ ಒಂದೇ ಥರ ಬರ್ತದೆ ಅಂದರೆ ಇಲ್ಲ. ನಮ್ಮ ಕರ್ಮದ ಫಲವಾಗಿ ನಾವು ಅನುಭವ ಮಾಡ್ತಿರ್ತೀವಿ.
ಆದರೆ ಆ ಅನುಭವ ಎಲ್ಲರದ್ದು ಒಂದೇ ಇರುವುದಿಲ್ಲ. ಅದಕ್ಕೆ ನಾವು ಬೇರೆಯವ್ರದನ್ನು ನೋಡಿ ನನಗೂ ಹಿಂಗಾದರೆ ಏನು ಮಾಡೋದು ಅಂತ ಚಿಂತೆ ಮಾಡೋದು ಬೇಡ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನಾಳೆಗಾಗಿ 10% ಚಿಂತೆ ಮಾಡ್ತೇವಂತ, ನಿನ್ನೆ ಆಗಿ ಹೋಗಿರೋದಕ್ಕಾಗಿ 85 ಚಿಂತೆ ಮಾಡ್ತೀವಂತ, ಇವತ್ತಿಗಾಗಿ ಎಷ್ಟು ಉಳಿತ್ರಿ? ಬರೀ 5%. ಬರೀ 5% ನಾವು ಏನು ಮಾಡ್ತಾ ಇದ್ದೀವಿ? ವರ್ತಮಾನಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಆಗಿ ಹೋಗಿರೋದಕ್ಕೂ ಫುಲ್ ಪಾಯಿಂಟ್ ಕೊಟ್ಬಿಡ್ರಿ, ಮುಂದೆ ಏನಾಗ್ತದೆ ಅಂತಲೂ ಚಿಂತೆ ಮಾಡಬೇಡ್ರಿ, ವರ್ತಮಾನ ನಿಮ್ಮ ಕೈಯೊಳಗೆ ಅದ, ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಡ್ರಿ. ಮುಂದೆ ಸಿಟ್ಟದ ನೋಡ್ರಿ. ಅದಕ್ಕೆ ವರ್ತಮಾನ ನಿಮ್ಮ ಕೈಯೊಳಗಿದೆ ಅಂತಂದರೆ ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಡ್ರಿ, ಪುಣ್ಯದ ಗಳಿಕೆ ಮಾಡಿಕೊಡ್ರಿ, ಒಳ್ಳೆ ಕರ್ಮ ಮಾಡಿರಿ, ಭಗವಂತನನ್ನು ನೆನಪು ಮಾಡಿರಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ರಿ, ಚೆನ್ನಾಗಿ ಊಟ ಮಾಡಿರಿ. ಇವತ್ತು ಏನು ನಾವು ಬೀಜ ಹಾಕ್ತೀವಿ ಅದೇ ಫಲ ನಾಳೆ ಬಂದೇ ಬರ್ತದೆ, ಹೌದಾ ಇಲ್ರಿ? ಇವತ್ತು ಗೋಧಿ ಹಾಕಿವಿ, ನಾಳೆ ಕಡ್ಲಿ ಬರ್ತದೆ ಅನ್ನುವಂಥ ಚಿಂತೆ ಮಾಡೋಂಗಿಲ್ಲ. ಗೋಧಿ ಹಾಕಿವಿ ಅಂದಮೇಲೆ ಗೋಧಿನೇ ಬರ್ತದೆ, ಇದು ನಿಶ್ಚಿತ, ಹೌದಲ್ರಿ? ನಾವು ಯಾವ ಕರ್ಮದ ಬೀಜ ಬಿತ್ತೀವಿ ಅದು ಮನಸ್ಸರಿಯದೆ ಪಾಪ ಇಲ್ಲ ಅಂತೀವಿ. ಆ ಪುಣ್ಯದ ಬೀಜ ಬಿತ್ತಿದ್ದು ನನಗೆ ಗೊತ್ತಿದೆ, ಪಾಪದ ಬೀಜ ಬಿತ್ತಿದ್ದು ನನಗೆ ಗೊತ್ತಿದೆ. ಹಿಂದೆ ಬಿತ್ತಿರೋದು ಆಗಿ ಹೋಗ್ಬಿಡ್ತದೆ ನನ್ನ ಕೈಯೊಳಗೆ. ಇವತ್ತು ನನಗೆ ತಿಳುವಳಿಕೆ ಬಂದಿದೆ, ಅರಿವು ಬಂದಿದೆ ಅಂದಮೇಲೆ ನಾನು ಇವತ್ತಿನ ಬೀಜ, ಒಳ್ಳೆಯ ಬೀಜವನ್ನು ಬಿತ್ತಬೇಕು. ಇವತ್ತೇನು ಬಿತ್ತುತ್ತೀನಿ ಅದೇ ಫಲನೇ ನಾಳೆ ನಾನೇ ತಗೊಳ್ತೀನಿ. ನಾನು ಬಿತ್ತಿದ ಬೀಜವನ್ನು ನಾನೇ ಫಲವನ್ನಾಗಿ ತಗೊಳ್ತೀನಿ. ಅದಕ್ಕೆ ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ. ಅದಕ್ಕೆ ಪರಮಾತ್ಮ ಇನ್ನೊಂದು ಮಾತು ಹೇಳ್ತಾನೆ, ನಥಿಂಗ್ ನ್ಯೂ, ಹೊಸದು ಅನ್ನೋದು ಯಾವುದೂ ಇಲ್ಲ. ಈಗ ನಿಮ್ಮ ಮನೆಯಿಂದ ಇಲ್ಲಿವರೆಗೆ ಎಷ್ಟೋ ಸಾರಿ ಬಂದಿರ್ತೀರಿ. ಯಾರನ್ನ ಕೇಳಿದರೆ ಕಣ್ಣು ಮುಚ್ಕೊಂಡು ಹೋಗ್ತೀನಿ ಬರ್ರಿ, ಕರ್ಕೊಂಡು ಹೋಗ್ತೀನಿ ಬರ್ರಿ, ನನಗೆಲ್ಲ ಬರ್ತದ ಅಂತೀವಿ. ಯಾಕಂದರೆ ಎಷ್ಟೋ ಸಾರಿ ಇಲ್ವಿ ಹೋಗಿವಿ, ಬಂದಿವಿ ಹೋಗಿವಿ, ಇದು ಪಕ್ಕ ಅಭ್ಯಾಸ ಆಗ್ಬಿಟ್ಟದು. ಅಂದಮೇಲೆ ಇದು ಹೊಸದಲ್ಲ. ಹೊಸದಲ್ಲ ಅಂದಮೇಲೆ ನಿಮ್ಮ ಮನೆಯಿಂದ ಇಲ್ಲಿಗೆ ಬರಬೇಕು ಅಂದರೆ ಚಿಂತೆ ಇಲ್ಲ, ಎಷ್ಟು ಜನರನ್ನು ಕರ್ಕೊಂಡ್ಬರ್ಬೇಕು ಅಂದ್ರೂ ಚಿಂತೆ ಇಲ್ಲ. ಯಾಕಂದರೆ ಈಗಾಗಲೇ ನನಗೆ ಇದು ಗೊತ್ತಿದೆ, ಹೊಸದಲ್ಲ. ಹಾಗೆ ಈ ಸೃಷ್ಟಿಯ ನಾಟಕದಲ್ಲಿಯೂ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, 4 ಯುಗಗಳಲ್ಲಿ ನಾವೇನು ತಿರುಗ್ತಾ ಬಂದಿದ್ದೀವಿ, ಇದನ್ನು ಕೂಡ ಹೊಸದಲ್ಲ. ಎಷ್ಟೋ ಬಾರಿ ಪಾಸ್ ಮಾಡಿದ್ದೀವಿ, ಈಗೂ ಪಾಸ್ ಮಾಡ್ತೀವಿ. ಅಂದಮೇಲೆ ಯಾಕೆ ಏನು ಅಂತ ಚಿಂತೆ ಯಾವ ಕಾರಣಕ್ಕೆ ಮಾಡೋದು? ಇವತ್ತಿಗೆ 5,000 ವರ್ಷದ ಇಲ್ಲೇ ಕೂತ್ಕೊಂಡಿದ್ದೀವಿ, ಇವತ್ತಿಗೆ 5,000 ವರ್ಷದ ನಂತರ ಇಲ್ಲೇ ಕೂತ್ಕೊಳ್ತೀವಿ, ಫಿಕ್ಸ್ ಇದೆ. ನಿನ್ನೆ ಇಷ್ಟೊತ್ತಿಗೆ ಸಮಯ ಎಷ್ಟಾಗಿತ್ತು? 12 ಗಂಟೆನೇ ಆಗಿತ್ತು. ಇವತ್ತು ಈಗ 12 ಗಂಟೆನೇ ಆಗಿದೆ. ನಾಳೆ ಇಷ್ಟೊತ್ತಿಗೆ 12 ಗಂಟೆನೇ ಆಗಿದೆ. ಎಂದು ಮಾಡೋಕ್ಕೆ ಸಾಧ್ಯದ ಏನ್ರಿ? ಸಾಧ್ಯ ಇಲ್ಲ. ಅಂದಮೇಲೆ ನಮ್ಮ ನಿತ್ಯದ ಜೀವನದಲ್ಲಿ ಏನು ಈ 4 ಯುಗದಲ್ಲಿ ಪಾತ್ರ ಮಾಡ್ತಾ ಬಂದೀವೋ ಇದರೊಳಗೆ ಏನು ಹೆಚ್ಚು ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ನಾಟಕದ ಒಂದು ದೃಶ್ಯವನ್ನು 3 ಗಂಟೆಯ ಆಟವನ್ನು ನೋಡಿ, ಮತ್ತೊಂದು 3 ಗಂಟೆ ಮತ್ತೆ ಸ್ಟಾರ್ಟ್ ಆಗ್ತದೆ, ಅದೇ ಕಥೆನೇ ಇರ್ತದೆ, ಅದೇ ಪಾತ್ರಧಾರಿಗಳೇ ಇದ್ದಾರೆ, ಹೌದಲ್ಲ? ಏನು ವ್ಯತ್ಯಾಸ ಆಗೋದಿಲ್ಲ. ಈ 3 ನಾಟಕದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಈ ಸೃಷ್ಟಿಯ ನಾಟಕದಲ್ಲಿ ಯಾವುದೂ ಹೆಚ್ಚು ಕಡಿಮೆ ಆಗೋದಿಲ್ಲ. ನಮ್ಮ ಪಾತ್ರನೂ ಎಲ್ಲರದೂ ಫಿಕ್ಸ್ ಇದೆ. ಎಷ್ಟೋ ಬಾರಿ ಈ ನಾಟಕದ ಚಕ್ರದಲ್ಲಿ ತಿರುಗ್ತಾ ಬಂದಿದ್ದೀವಿ, ಈಗೂ ಬಂದೀವಿ. ಅಂದಮೇಲೆ ಇದೇನು ಹೊಸದಲ್ಲ. ಮತ್ತು ಯಾಕೆ ಚಿಂತೆ ಮಾಡೋದು? ಯಾವ ಮಾತಿಗೆ ಚಿಂತೆ ಮಾಡೋದು? ಏನಾಗ್ತದೆ? ಒಳ್ಳೆಯದೇ ಆಗ್ತದೆ. ಭಗವಂತನ ನೆನಪು ಮಾಡೋದು, ಏನಾಗ್ತದೆ? ಒಳ್ಳೆಯದಾಗ್ತದೆ. ನಾವು ಯಾವ ರೀತಿ ವಿಚಾರ ಮಾಡ್ತೀವಿ ಅದಕ್ಕೆ ಹೇಳ್ತಾರೆ, ಜೈಸಾ ಸೋಚೇಗ ವೈಸಾ ಬಂಜೇಗ. ಮನಸ್ಸಿದ್ದಂತೆ ಮಾರ್ಗ, ಸಂಕಲ್ಪದಂತೆ ಸೃಷ್ಟಿ. ನಾವು ಚಲೋ ಆಗ್ತದೆ ಅಂತಂದ್ರೆ ಅದು ಬೆದರಾಯಿಸೋದನ್ನು ಸಹಿತ ಎಷ್ಟೋ ಪರ್ಸೆಂಟೇಜ್ ಏನಾಗ್ತದ್ರಿ? ಚಲೋ ಆಗ್ತದೆ. ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದರೆ ಎಲ್ಲರೂ ಕರೆದು ಸಂಘಟನೆಯಿಂದ ಮಾಡ್ತಾರೆ. ಈಗ ಮದುವೆ ಮಾಡಲಿ, ಒಂದು ಮನೆ ಓಪನಿಂಗ್ ಮಾಡಲಿ, ಏನೋ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು, ಯಾವುದೇ ಕಾರ್ಯ ಇರಲಿ ಎಲ್ಲದಕ್ಕೂ ಸಂಘಟನೆಯಿಂದ ಮಾಡ್ತೀವಿ.
ಈಗ ನೋಡ್ರಿ ಮದುವೆ ಕಾರ್ಡ್ ಒಳಗೆ ಏನು ಬರೆದಿರ್ತಾರಂದ್ರೆ ಹಂಗೆ ಮನೆಗೆ ಹೋಗಿರ್ತೀರಿ, ಮನೆಗೂ ಮನೆ ಎಷ್ಟು ಚಂದಾಗದ ನೋಡ್ರಿ ಅಂತ ಕರೆದಿಲ್ಲ. ಏನಂತ ಹೇಳ್ಯಾರ, ನಿಮ್ಮ ಕಾಲು ಹಾಕಿ ನಿಮ್ಮ ಪುಣ್ಯ ಪಾದಗಳನ್ನು ಇಟ್ಟು ಆಶೀರ್ವಾದ ಮಾಡ್ರಿ ಅಂತ ಹೇಳಿ. ಅದಕ್ಕೆ ನಾವೇನು ಮಾಡ್ತೀವಿ, ಅಯ್ಯೋ ಇದೊಂದು ಸ್ವಲ್ಪ ಹಿಂಗೆ ಮಾಡ್ಯಾರ, ಇದೊಂದು ಸ್ವಲ್ಪ ಹಿಂಗೆ ಮಾಡ್ಯಾರ ಅಂತಂದು ಬರ್ತೀವಿ. ಹೌದೇ? ಈಗ ಅವ್ರು ಮಾಡಿಬಿಟ್ಟಾರ, ಹೆಂಗೆ ಬೇಕೋ ಎಲ್ಲ ಮಾಡಿಬಿಟ್ಟಾರ. ಚಂದದ ಚಲೋ ಆಗಲಿ, ಮನೆಯಲ್ಲಿರುವವರು ಎಲ್ಲರೂ ಆರೋಗ್ಯವಂತರು, ಆಯುಷ್ಯವಂತರು, ವಿದ್ಯಾವಂತರು, ಬುದ್ಧಿವಂತರು ಆಗಲಿ ಅಂತ ಆಶೀರ್ವಾದ ಮಾಡೋದು ನಮ್ಮ ಕೆಲಸ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರಲಿಲ್ಲ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲರಿಗೂ ಊಟಕ್ಕೆ ಕರೆದು ಆತಕ್ಕೆ ಬರ್ರಿ ಅಂತಿದ್ರು. ಆರಾಮ್ ಇಬ್ಬರನ್ನ ಕರ್ಕೊಂಡು ಹೋಗಿ ಆಫೀಸ್ ಒಳಗೆ ಹೋಗಿ ಅವ್ರು ಆರ ಇವ್ರು ಹಾಕಿದ ಕೆಲಸ ಮುಗಿದ್ಬಿಡ್ತಿತ್ತು. ಹಾಗೆ ಮಾಡ್ತಿದ್ರಲ್ಲ. ಈ ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿ ಯಾಕಿದೆ ಅಂದರೆ ಎಲ್ಲರದು ಆಶೀರ್ವಾದ ಬೇಕು. ಅದಕ್ಕೆ ಆಶೀರ್ವಾದ ಅರ್ಥಾತ್ ನಮ್ಮ ಶುಭ ಸಂಕಲ್ಪ, ಪವಿತ್ರ ಸಂಕಲ್ಪ, ಶುದ್ಧ ಸಂಕಲ್ಪ, ಸಮರ್ಥ ಸಂಕಲ್ಪ. ನಾವು ಸಂಕಲ್ಪಗಳನ್ನು ಶ್ರೇಷ್ಠ ಮಾಡ್ತೀವಿ. ಈ ಫ್ಯಾನ್ ಸ್ವಲ್ಪ ಸಣ್ಣ ಮಾಡ್ರಿ. ಅದಕ್ಕೆ ಎಷ್ಟು ನಾವು ಸಂಕಲ್ಪ ಶ್ರೇಷ್ಠ ಮಾಡ್ತೀವಿ ಅಷ್ಟು ಏನಾಗ್ತದೆ ರೀ, ಪ್ರತಿಯೊಂದು ಕಾರ್ಯ ಸರಳ ಆಗ್ತದೆ, ಸಹಜ ಆಗ್ತದೆ, ಹಗುರ ಆಗ್ತದೆ. ಯಾಕಂತಂದರೆ ಯಾವ ವಿಷಯ ಕಾರ್ಯ ಮಾಡ್ತೀವಿ ಅಂದರೆ ಭಗವಂತನಿಗೆ ಒಪ್ಪಿಸಿ ಕಾರ್ಯ ಮಾಡ್ತೀವಿ. ಬಿಂದು ನಾಟಕ ಬಿಂದು, ನಾಟಕಕ್ಕೂ ಆಗಿ ಹೋಗಿರೋದಕ್ಕೆ ಫುಲ್ ಪಾಯಿಂಟ್ ಕೊಟ್ಟು ಬಿಡ್ರಿ. ಅದಕ್ಕೆ ಜಗತ್ತು ಅಂದರೆ ಜನಿಸಿರುವಂಥದ್ದೆಲ್ಲವೂ ಗತಿಸ್ತಾ ಇರೋದು. ಪರಿವರ್ತನೆ ಜಗತ್ತಿನ ನಿಯಮ, ನಿರಂತರ ಪರಿವರ್ತನೆ ಆಗ್ತಾನೆ ಇರ್ತದೆ. ನಾವು 4 ವರ್ಷದಿಂದ ಹೆಂಗಿದ್ದೀವಿ ಇವತ್ತು ಹಂಗೆ ಇರ್ತೀವೇನ್ರಿ, ಮತ್ತೆ ಪರಿವರ್ತನೆ ಆಗ್ತದೆ. ಇವತ್ತಿಗೆ ಮತ್ತೆ 4 ವರ್ಷ ಹೋಯ್ತು ಅಂದರೆ ಮತ್ತೆ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಜಗತ್ತಿನ ನಿಯಮ ಅಂದಮೇಲೆ ನಾವು ಸ್ವೀಕಾರ ಮಾಡಲೇಬೇಕಲ್ಲ. ನಾವು ಸಣ್ಣ ಮೊದಲು ಹೆಂಗಿದ್ದಾಗಿದ್ದೀವಿ ಹೆಂಗಿದ್ದಂಗೆ ಇರಬೇಕು ಅಂದರೆ ಸಾಧ್ಯತೆ ಏನ್ರಿ? ಏನು ಬರ್ತದೆ ನಿತ್ಯದ ಜೀವನದಲ್ಲಿ ಅದನ್ನು ನಾನು ಸ್ವೀಕಾರ ಮಾಡಲೇಬೇಕು. ಆಗ ನಾನು ತೃಪ್ತಿ, ನೆಮ್ಮದಿ, ಖುಷಿಯಿಂದ ಇರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಇವತ್ತಿನ ವರ್ತಮಾನ ಸಮಯದಲ್ಲಿ ಭಗವಂತ ನನಗೇನು ಕೊಟ್ಟಿದ್ದಾನೋ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು, ಪ್ರೀತಿಯಿಂದ ಅಭಿನಯ ಮಾಡಬೇಕು. ಏನು ಬರ್ತದಲ್ಲ ಅದನ್ನೇನು ಮಾಡಬೇಕ್ರಿ, ನಾವು ಸ್ವೀಕಾರ ಮಾಡಿದ್ದೀವಿ ಅಂದರೆ ಭಾರ ಆಗೋದಿಲ್ಲ. ಯಾಕೆ ಬಂತು ಅಂದರೆ ಭಾರ ಆಗ್ತದೆ. ಹೌದಲ್ರಿ? ಇದೊಂದು ವಸ್ತು ಅದ, ಇಷ್ಟೇ ಅದ, ಇದನ್ನು ನಾನು ಕೈಯಾಗಿ ಹಿಡ್ಕೋರಿ ಹಾಕೋರ ಅಂತೀರಿ, ಹಿಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹಿಡ್ಕೋರಿ ಅಂತೀರಿ, ಹಿಡ್ಕೋತೀವಿ. ಒಂದು ಅರ್ಧ ಗಂಟೆ ಆಯಿತು ಅಂದರೆ ನಾನು ಹಿಡ್ಕೊತೀನಿ ರೀ, ಇಲ್ಲಾಂದ್ರೆ ಬ್ಯಾಡ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ, ಬಿಡು ಅಂದರೆ ಬಿಡ್ತೀನಿ ರೀ, ಹಿಡ್ಕೊ ಅಂದರೆ ನಾನು ಬಿಟ್ಟು ಎದ್ದು ಹೋಗ್ತೀನಿ, ನನಗೆ ಆಗೋದಿಲ್ಲ ಅಂತೀನಿ. ಸಾಧ್ಯ ಆಗ್ತದೆ ಅಂದರೆ ಇದು ನನಗೇನಾಯ್ತು, ಇದ್ರ ಭಾರ ಹೆಚ್ಚಾಗಲಿಲ್ಲ, ಹಿಡ್ಕೊಂಡು ನನಗೆ ಭಾರ ಹೆಚ್ಚಾಯಿತು. ಹೌದಾ? ಇದ್ರ ಭಾರ ಹೆಚ್ಚಾಗೋದಿಲ್ಲ, ಯಾವುದೇ ವಸ್ತುವಿನ ಭಾರ ನನಗೆ ಹೆಚ್ಚಾಗಲಿಲ್ಲ. ಆದರೆ ನಾನು ಬಹಳೊತ್ತನ ಅದನ್ನು ಹಿಡ್ಕೊಂಡೆ ಅಲ್ಲ, ಅವಾಗ ಅದು ನನಗೆ ಭಾರ ಆಗೋದಕ್ಕೆ ಪ್ರಾರಂಭ ಆಯಿತು. ಹಾಗೆ ಪರಮಾತ್ಮ ಹೇಳ್ತಾರೆ, ಮಕ್ಕಳ ಏನಿದೆಯೋ ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ. ಅದಕ್ಕೆ ಶಿವಾರ್ಪಣ ಶಿವಾರ್ಪಣ ಶಿವಾರ್ಪಣ, ಎಲ್ಲ ನಿಂದಪ್ಪ, ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಎಲ್ಲವೂ ನಿನ್ನದು ಅಂತ ಹಿರಿಯರು ನಮಗೆ ಕಲಿಸ್ಕೊಡಿ. ಯಾಕೆ ನನ್ನದು ಅಂದರೆ ಏನಾಗ್ತದೆ ರೀ, ಭಾರ ಆಗ್ತದೆ. ನಿನ್ನದು ಅಂತಂದರೆ ಏನಾಗ್ತದೆ ರೀ, ಹಗುರ ಆಗ್ತದೆ. ಅದಕ್ಕೆ ಎಷ್ಟೆಷ್ಟು ನಿನ್ನದು ಅನ್ಕೊಂತ ನಾವು ಜೀವಿಸ್ತೀವಲ್ಲ, ನಮ್ಮ ಜೀವನ ಸಾಗಿಸ್ತೀವಲ್ಲ, ಅವಾಗ ನಮಗೆ ಹಗುರ ಆಗ್ತದೆ. ಆದ್ದರಿಂದ ಸದಾ ಹೇಳೋದೇನು ಅಂದರೆ, ನೀವು ಬರಬೇಕಲ್ಲ, ಹೋಗ್ಬೇಕಾದ್ರೂ ಏನೂ ಒಯ್ಯೋದಿಲ್ಲ. ಬಂದು ಹೋಗು ಮಧ್ಯದಲ್ಲಿ ಇವತ್ತೇನು ಉಪಯೋಗ ಮಾಡ್ತಾ ಇದ್ದೀರಲ್ಲ, ಅದೆಲ್ಲ ಯಾರ್ದು? ಅವನು ಕೊಟ್ಟದ್ದು. ಅವನು ಕೊಟ್ಟಾನೆ, ಉಪಯೋಗ ಮಾಡ್ತೀವಿ. ಅದು ನಂದು ಅಂದಾಗ ಏನಾಗ್ತದೆ ರೀ, ಲೆಕ್ಕ ಚಾಲು ಆಗ್ತದೆ, ಅಳತಿ ಚಾಲು ಆಗ್ತದೆ, ತೂಕ ಚಾಲು ಆಗ್ತದೆ. ಇಷ್ಟು ಗರಿ ನನ್ನದು, ಇಷ್ಟು ಗರಿ ನಿನ್ನದು, ಇಷ್ಟು ಪಾಲು ನಿಂದು, ಇಷ್ಟು ಪಾಲು ನನ್ನದು ಅನ್ನುವಂಥದ್ದು ಚಾಲು ಆಗ್ಬಿಡ್ತದೆ. ಅವಾಗ ಅವೆಲ್ಲ ಭಾರಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಎಲ್ಲ ಭಾರದಿಂದ ಮುಕ್ತವಾಗಿ ಹಗುರ ಇರಬೇಕು ಅಂತಂದರೆ ನಾನು ನಿಮಿತ್ತ ಮಾತ್ರ ಇದ್ದೀನಿ, ಜವಾಬ್ದಾರ ನೀನು ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮಕ್ಕಳಾಗದೆ ಮುಕ್ತಿ ಇಲ್ಲ ಅಂತ. ಜಗತ್ತಿನ ಜನ ಏನು ತಿಳ್ಕೊಂಡ್ರು, ಹೊಟ್ಟೆಯಿಂದ ಹುಟ್ಟುವಂಥ ಮಕ್ಕಳಿಲ್ಲ ಅಂದರೆ ಮುಕ್ತಿ ಇಲ್ಲ, ಆ ಮಕ್ಕಳಾದರೆ ಮುಕ್ತಿ ಅಂತ ಜಗತ್ತಿನ ಜನ ತಿಳ್ಕೊಂಡ್ರು. ಪರಮಾತ್ಮ ಹೇಳೋದು ಆ ರೂಪದಲ್ಲೆಲ್ಲ, ನೀವು ನನ್ನ ಮಕ್ಕಳಾಗದೆ ಮುಕ್ತಿ ಇಲ್ಲ, ಭಗವಂತನ ಮಕ್ಕಳಾಗದೆ ಮುಕ್ತಿ ಇಲ್ಲ.
ಇವತ್ತಿನ ಜನ ಏನು ಹೇಳ್ತಾರೆ, ಇವತ್ತಿನ ಕಾಲದ ಮಕ್ಕಳ್ರಿ ಹಾವು ಚಳ ಇದ್ದಂಗೆ ಅಂತ. ನಿಮ್ಮ ಮಕ್ಕಳು ಇಲ್ಲ ಅಂತಂದರೆ ನೀವು ಪುಣ್ಯ ಮಾಡಿ ಬಂದಿರಿ, ಇಲ್ಲ ಅನ್ನೋದು ಒಂದೇ ಶಬ್ದ ನಿಮ್ಗೆ ಬರ್ತದೆ, ಆದರೆ ನೀವು ಭಾಳ ಪುಣ್ಯ ಮಾಡಿರಿ ಅನ್ನೋ ಮಾತುಗಳನ್ನು ಇವತ್ತು ಕೇಳ್ತೀವಿ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಮಕ್ಕಳೇ ನೀವು ಮಕ್ಕಳಾದಾಗ ಮುಕ್ತಿ ಸಿಗ್ತದೆ. ಯಾರ ಮಕ್ಕಳು? ಭಗವಂತನ ಮಕ್ಕಳಾದಾಗ. ಯಾಕಂದರೆ ಮಕ್ಕಳಿಗೆ ಏನಾದರೂ ಚಿಂತೆ ಅದ ಏನ್ರಿ, ಏನಾದರೂ ವ್ಯವಸ್ಥೆ ಮಾಡಿ ಊಟ ಹಾಕ್ತೀವಿ. ಈ ದೇಹದ ಜೊತೆಗೆ ಆತ್ಮದ ಊಟನೂ ಕೂಡ ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಹಿರಿಯರು ಹೇಳ್ತಿದ್ರು, ಹೊಟ್ಟೆ ನೆತ್ತಿ ತುಂಬ್ಕೋಬೇಕು ಅಂತ. ಅದಲ್ರಿ, ಬರೀ ಹೊಟ್ಟೆ ತುಂಬ್ಕೋಬೇಕು ಅಂದಾರೇನ್ರಿ? ಹೊಟ್ಟೆ ನೆತ್ತಿ ತುಂಬ್ಕೋಬೇಕು ಅಂದ್ರೆ. ಆದರೆ ಹೊಟ್ಟೆ ತುಂಬ್ಕೊಳ್ಳುವಂಥ ವ್ಯವಸ್ಥೆ ಈಗ ಏನಾರು ಮಾಡಿ ಮಾಡ್ಕೊಂಡಿರ್ತೀವಿ, ಆದರೆ ನೆತ್ತಿ ತುಂಬ್ಕೊಳ್ಳುವಂಥ ವ್ಯವಸ್ಥೆ ಅಂತಂದರೆ ಇದು ಭಗವಂತನ ಮನೆ. ಅದಕ್ಕೆ ನೆತ್ತಿ ತುಂಬ್ಕೊಳ್ಳೋದು ಅಂದರೆ ಮನಸ್ಸಿಗೆ ಒಳ್ಳೆಯ ವಿಚಾರಗಳ ಊಟವನ್ನು ಹಾಕೋದು. ಈಗ ಮಕ್ಕಳು ನೋಡ್ತೀವಿ, ಮಕ್ಕಳಿಗೆ ಎಕ್ಸಸೈಸ್, ಶರೀರದ ಆರೋಗ್ಯ ಚೆನ್ನಾಗಿರಲಿ ಅಂತ ಫಿಸಿಕಲ್ ಟೀಚರ್ ಇರ್ತಾರೆ. KG ಕ್ಲಾಸಿಂದನೇ ಪ್ರಾರಂಭ ಆಗ್ತಾರೆ. ಎಕ್ಸಸೈಸ್ ಮಾಡೋದು, ವ್ಯಾಯಾಮ ಮಾಡೋದು, ಯಾವ್ದು ಬೇಸಿಗೆ ಕಾಲಕ್ಕೆ ಯಾವ ಬಟ್ಟೆ, ಮಳೆಗಾಲಕ್ಕೆ ಯಾವ ಬಟ್ಟೆ, ಚಳಿಗಾಲಕ್ಕೆ ಯಾವ ಬಟ್ಟೆ, ಆಮೇಲೆ ಕಾಲು ಸುರಕ್ಷತೆ ಇರಲಿ ಶೂಸ್ ಹಾಕೋತೀವಿ, ತಲೆ ಸುರಕ್ಷತೆ ಇರಲಿ ಹೆಲ್ಮೆಟ್ ಹಾಕೋತೀವಿ, ಜಾಕೆಟ್ ಹಾಕೋತೀವಿ. ಎಲ್ಲ ವ್ಯವಸ್ಥೆಯನ್ನು ಯಾವ ಕಾಲಕ್ಕೆ ಯಾವ ಆಹಾರ ತಗೋಬೇಕು, ಇದೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಆದರೆ ನಮ್ಮ ಮನಸ್ಸು ಸಶಕ್ತ ಆಗಿ ಇರಬೇಕು ಅನ್ನೋದಕ್ಕಾಗಿ ಏನಾದರೂ ವ್ಯವಸ್ಥೆ ಅದ ಏನ್ರಿ? ಬರೀ ಒಂದು ಹಲ್ಲು ರಿಪೇರಿ ಮಾಡ್ಕೋಬೇಕು ಅಂದರೆ ಮೆಡಿಕಲ್ ಕಾಲೇಜೇ ಇದೆ, ಡೆಂಟಲ್ ಕಾಲೇಜೇ ಇದೆ, ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ ಇದ್ದಾವೆ. ಬರೀ ಒಂದು ಕಣ್ಣು ರಿಪೇರಿ ಮಾಡ್ಕೋಬೇಕು ಅಂತಂದರೆ ಆಯ್ ಹಾಸ್ಪಿಟ್ಲ್ ಇದ್ದಾವೆ, ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ ಇದ್ದಾವೆ. ಒಂದೊಂದು ಅಂಗದ ರಿಪೇರಿ ಮಾಡೋದಕ್ಕೆ ಎಷ್ಟೆಲ್ಲ ವ್ಯವಸ್ಥೆ ಇದೆ. ಈ ದೇಹ ಎಲ್ಲ ಸದೃಢ ಇದೆ, ಆತ್ಮ ಅಶಕ್ತ ಆಗಿಬಿಟ್ಟದೆ. ಅದನ್ನು ರಿಪೇರಿ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆ ಇದೆ ಏನ್ರಿ ಜಗತ್ತೊಳಗೆ? ಸಾಮಾನ್ಯವಾಗಿ ಎಲ್ಲೋ ಕೆಲವು ಕಡೆ ಇರ್ಬೋದು, ಸಾಮಾನ್ಯ ಜನರಿಗೆ ನಿಲುಕುವಂತೆ ಎಲ್ಲಾದರೂ ವ್ಯವಸ್ಥೆ ಇದೆ ಏನ್ರಿ? ಇಲ್ಲ, ಕೊರತೆ ಅನುಭವ ಮಾಡ್ತಿದ್ದೀವಿ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ಮಾನಸಿಕವಾಗಿ ಅಶಕ್ತತೆ ಅನುಭವ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನಸಿಕವಾಗಿ ನಾವು ಸಶಕ್ತರಾಗಬೇಕು, ಆತ್ಮ ಸಶಕ್ತ ಆಗಬೇಕು ಅಂದರೆ ದಿನ ಮನಸ್ಸಿಗೆ ಒಳ್ಳೆ ವಿಚಾರದ ಊಟವನ್ನು ಹಾಕಬೇಕು. ಆ ವ್ಯವಸ್ಥೆಯನ್ನು ಭಗವಂತ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ದಾರೆ. ಒಂದು ದಿನನೂ ಸೂಟಿ ಇಲ್ಲ, ಯಾರು ಸತ್ರೂ ಸೂಟಿ ಇಲ್ಲ, ಯಾರು ಹುಟ್ಟಿದ್ರೂ ಸೂಟಿ ಇಲ್ಲ. ಪ್ರತಿದಿನ ಈ ದೇಹಕ್ಕೆ ಯಾವ ರೀತಿ ಊಟ ಬೇಕೋ ಹಾಗೆ ಆತ್ಮಕ್ಕೂ ಕೂಡ ಊಟ ಇರ್ತದೆ. ಇದು ಸತ್ಸಂಗದ ಅವಶ್ಯಕತೆ ಇದೆ. ಅದಕ್ಕೆ ಹಿರಿಯರು ಹೇಳಿದರು, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ. ಅದಕ್ಕೆ ಎಂತಹ ಸಂಘದಲ್ಲಿರ್ತೀವಿ ಆ ಸಂಘದಂತೆ ರಂಗು ಅಂತ ಹೇಳ್ತೀವಿ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬಂದು ವಿದ್ಯೆ ಓದುವಂಥವರು ಎಷ್ಟೋ ಚಿಂತೆಗಳಿಂದ ಮುಕ್ತ ಆಗಿದ್ದಾರೆ, ರೋಗಗಳಿಂದ ಮುಕ್ತ ಆಗಿದ್ದಾರೆ, ದುಶ್ಚಟಗಳಿಂದ ಮುಕ್ತರಾಗಿದ್ದಾರೆ, ಅನೇಕ ರೂಪದ ಅಶಕ್ತತೆಗಳಿಂದ ಮುಕ್ತರಾಗಿ ಸುಂದರ ಜೀವನ, ಸುಖಮಯ ಜೀವನ ಮಾಡ್ತಾ ಇದ್ದಾರೆ. ದೇಹದ ಜಗತ್ತಿದೆ ಅಂದಮೇಲೆ ಹೆಚ್ಚು ಕಡಿಮೆ ಜೀವನದಲ್ಲಿ ಇರುವುದೇನೆ. ಆ ಹೆಚ್ಚು ಕಡಿಮೆ ಇರುವಂತಹ ಜೀವನದಲ್ಲಿ ಅದನ್ನು ಎದುರಿಸಿಕೊಂಡು ಸಮರ್ಥ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಇದರ ಲಾಭ ತಗೊಂಡು ಅನೇಕ ಆತ್ಮಗಳಿಗೂ ಇದರ ಮಹತ್ವವನ್ನು ತಿಳಿಸಿ ಇದರ ಲಾಭ ತಗೊಳ್ಳೋದಕ್ಕಾಗಿ ತಿಳಿಸಿಕೊಡ್ಬೇಕು. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡಲಾಗ್ತದೆ. ತಾವಿಷ್ಟೆಲ್ಲ ಜನ ಬಂದಿರಿ, ತಮಗೆ ತಿಂಗಳ ಇಷ್ಟು ಫೀಸ್ ಕೊಡಬೇಕು ಅಂತೇನಾದ್ರು ಇದೇನ್ರಿ? ಯಾರು 1 ರೂಪಾಯಿನೂ ಸೇವೆ ಮಾಡ್ಬೋದು. ಅದು ಯಾರು ಅಂದರೆ ಯಾರು ಇಲ್ಲಿ ಬಂದು ತಿಳ್ಕೊಂಡು ಇದ್ರ ಮಹತ್ವ ಏನು ಅಂತ ತಿಳ್ಕೊಂಡ ಮೇಲೆ ಯಾರು 1 ಲಕ್ಷನೂ ಮಾಡ್ಬೋದು. ಆದರೆ ಯಾರ್ದೂ ಇಂಥಲ್ಲಿ ಬೋರ್ಡ್ ಇದೆ ಏನ್ರಿ, ಇವರು 10 ಲಕ್ಷ ಮಾಡಿದವರು ಅಂತ ಬೋರ್ಡ್ ಇಲ್ಲ, ಇದು 1 ರೂಪಾಯಿ ಮಾಡಿದವರು ಅಂತ ಬೋರ್ಡ್ ಇಲ್ಲ. ಎಲ್ಲರೂ ಯಾರು ಅಂದರೆ ಒಂದೇ ಪರಿವಾರದವರು. ಒಂದು ಪರಿವಾರದೊಳಗೆ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಒಬ್ಬರು MLA ಇದ್ದಾರೆ, ಒಬ್ಬರು ರೈತ ಇದ್ದಾನೆ, ಒಬ್ಬರು ವ್ಯಾಪಾರ ಮಾಡ್ತಾನೆ. ಆದರೆ ಅವರು 4 ಜನ ಈ ಮನೆ ಮಕ್ಕಳೇ, ಹೌದಾ ಇಲ್ಲ? ಆದರೆ ಆ ಮನೆಯೊಳಗೆ MLA ಇದ್ದಾರೆ ಅಂತಂದರೆ ಅವ್ರಿಗೆ ಯಾವಾಗಲೂ ಕುರ್ಚಿ ಮನೆ ಕುಡಿಸ್ತಾರೇನ್ರಿ? ಮೇಲೆ ಇರ್ತಾರೇನ್ರಿ? ಇಲ್ಲ. ಹೊರಗಡೆ ಇದ್ದಾಗ ಅಧಿಕಾರ, ಮನೆಯೊಳಗೆ ಬಂದಾಗ ಮಗನೇ. ಹಾಗೆ ಬಾಬಾರವ್ರ ಮನೆಯೊಳಗೆ ಏನು ವ್ಯವಸ್ಥೆ ಇದೆ ಅಂದರೆ, ಇಲ್ಲಿ ಇದ್ದೀವಿ ಅಂದರೆ ನಾವೆಲ್ಲರೂ ಏನಿದ್ದೀವಿ ಒಂದೇ ಪರಿವಾರದವರು. ಈಗ
ಭಾಳ ಸಂಪತ್ತು ಗಳಿಕೆ ಮಾಡಿರುವಂಥ ಮಗ ಆ ಮನೆಗೆ ಹೆಚ್ಕೊಳ್ಬೋದು, ಸ್ವಲ್ಪ ಮಾಡಿದವನು ಸ್ವಲ್ಪ ಕೊಟ್ಟಿರ್ಬೋದು. ಆದರೆ ಅವನು ಮಗನೇ, ಇವನು ಮಗನೇ. ಆ ಮಗನ ಭಾಳ ಮಾಡೀನಿ ಮನೆಗೆ ಅಂತ ಗೋಣ ಹಾಕೋಣನೇನ್ರಿ? ಇಷ್ಟು ಮಾಡೀನಿ ಮನೆಗೆ ಅಂತ ಗೋಣ ಹಾಕೋಣನೇನ್ರಿ? ಯಾರ ಇಲ್ಲ, ಅವನ ಮಗನೇ ಇವನು ಮಗನೇ, ಎಲ್ಲರೂ ಒಂದೇ ಪರಿವಾರದ ಮಕ್ಕಳು. ಹಾಗೆ ಇಲ್ಲಿ ಪರಮಾತ್ಮನ ತಂದೆ ತಾಯಿ, ನಾವೆಲ್ಲ ಆತ್ಮಗಳು, ಸಹೋದರ ಸಹೋದರಿಯರು, ಒಂದೇ ಪರಿವಾರದವರು. ಒಂದೇ ಪರಿವಾರದವರು ಪರಮಾತ್ಮ ನಾವೆಲ್ಲ ಮಕ್ಕಳ ಮೂಲಕ ನಮ್ಮ ತನು ಮನ ಧನ ಸಮಯ ಸಂಕಲ್ಪ ಶಕ್ತಿಯ ಮೂಲಕ ಈ ವಿಶ್ವದ ಪರಿವರ್ತನೆ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಈ ಕಾರ್ಯದೊಳಗೆ ನಾವು ಪಾಲ್ಗೊಂಡಿದ್ದೀವಿ ಅಂತಂದರೆ ನಾವು ಎಂಥವ್ರು, ಎಷ್ಟು ನಶೆ ಇರಬೇಕು, ಎಷ್ಟು ಖುಷಿ ಇರಬೇಕು, ನಾವು ಭಾಗ್ಯವಾನ ಆತ್ಮಗಳು ಅಂತ ಪ್ರತಿಯೊಬ್ಬರಿಗೂ ಆ ನಶೆ ಇರಬೇಕು. ಬರೀ ಬೆಳೆಸಿರು ಅಷ್ಟೊತ್ತೊಳಗೆ ಅದಲ್ಲ, ಅವ್ರ ಅಕ್ಕವ್ರು ಅಷ್ಟೇ ಮಾಡೋದಲ್ಲ. ಈ ಕೆಲಸ ಯಾರು ಮಾಡಕತ್ತೀವಿ? ಒಬ್ಬರೇ ಯಾರು ಮಾಡೋಕ್ಕಾಗ್ತದೆ ಅಂದರೆ ಎಲ್ಲರೂ ಸೇರಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಈ ಕಾರ್ಯದಲ್ಲಿ ಸಹಯೋಗಿ ಆಗಿದ್ದೀವಿ ಅಂತಂದರೆ ನಾವು ಭಾಗ್ಯವಾನ ಆತ್ಮಗಳಿದ್ದೀವಿ. ಅದಕ್ಕೆ ಪರಮಾತ್ಮ ಕೇಳ್ತಾರೆ, ನೀವೇನು ಮಾಡ್ತೀರಿ ಅಂತ ಯಾರನ್ನ ಕೇಳ್ತಾರೆ. ಏನು ಉತ್ತರ ಕೊಡ್ತೀರಿ ಅಂತಂದರೆ, ನಾವು ನಮ್ಮ ತನು ಮನ ಧನ ಸಮಯ ಸಂಕಲ್ಪ ಶಕ್ತಿಯಿಂದ ಈ ಸೃಷ್ಟಿಯನ್ನು ಸ್ವರ್ಗ ಮಾಡ್ತಾ ಇದ್ದೇವೆ. ಈ ಸೃಷ್ಟಿಯ ಪರಿವರ್ತನೆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯದಲ್ಲಿ ಪರಮಾತ್ಮನು ನಮ್ಮನ್ನು ತನ್ನ ಕಡೆಗೆ ತಗೊಂಡಿದ್ದಾರೆ. ಹೌದಲ್ವ? ಯಾರು ತಗೊಂಡಾರೆ? ಇವ್ರ ಅಪ್ಪರು ಅಣ್ಣವರು ಹೇಳಿದರು, ನಿಮಿತ್ತದವರು ಹೇಳಿದರು. ಆದರೆ ನಮ್ಮನ್ನು ಆರಿಸಿಕೊಂಡವರು ಯಾರು ಅಂದರೆ ಪರಮಾತ್ಮ. ಈಗ IAS ಆಫೀಸರ್, KS ಆಫೀಸರ್ ಇರ್ತಾರೆ. ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಅವರಿಗೆ ಅವರು ಎಷ್ಟೆಲ್ಲ ಅಭ್ಯಾಸ ಮಾಡ್ಯಾರೆ. ಆಮೇಲೆ ಆ ಒಂದು ಪದವಿಯನ್ನು ತಗೊಳ್ಬೇಕು ಅಂತಂದರೆ ಪರೀಕ್ಷೆಗಳನ್ನು ಪಾಸ್ ಆಗಿದ್ದಾರೆ, ಒಂದು ಆ ಸ್ಥಾನದಲ್ಲಿ ಇದ್ದಾರೆ. ಆದರೆ ಅವರು ಪೇಮೆಂಟ್ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಭಾರತ ಸರ್ಕಾರದ ಸೇವೆಯಲ್ಲಿ, ಕರ್ನಾಟಕ ಸರ್ಕಾರದ ಸೇವೆಯಲ್ಲಿ ಅಂತ ಸೇವೆ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಎಷ್ಟು ನಶೆ ಇರಬೇಕು ಅಂದರೆ, ನಮ್ಮನ್ನು ಆರಿಸ್ಕೊಂಡವ್ರು ಯಾರು? ಅವ್ರಿಗೊಂದು ಸೆಲೆಕ್ಷನ್ ಕಮಿಟಿ ಸೆಲೆಕ್ಟ್ ಮಾಡ್ಕೊಂಡಾರ. ನಮ್ಮನ್ನು ಆರಿಸ್ಕೊಂಡವ್ರು ಯಾರು ಅಂದರೆ, ಜಗತ್ತಿನ ಹೈಯರ್ ಅಥಾರಿಟಿ ಯಾರಿದ್ದಾರೋ ಅವನು ನಮ್ಮನ್ನು ಈ ಕಾರ್ಯದಲ್ಲಿ ಆರಿಸಿಕೊಂಡಾನೆ. ಇದು ಯಾವ ಕಾರ್ಯ? ವಿಶ್ವದ ಸರ್ಕಾರದ ಸೇವೆಯಲ್ಲಿ. ಅವರು ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರದ ಸೇವೆಯಲ್ಲಿದ್ದಾರೆ. ಅದನ್ನು ನಾವು ಹೇಳಿದ್ದೀವಿ, ವಿಶ್ವದ ಸರ್ಕಾರದ ಸೇವೆಯಲ್ಲಿ ಆರಿಸಿಕೊಂಡಿದ್ದಾನೆ. ಭಗವಂತ ನಮ್ಮನ್ನು ಸಿಲೆಕ್ಟ್ ಮಾಡ್ಕೊಂಡಾನೆ. ಕಲೆಕ್ಟ್ ಮಾಡಿಲ್ಲ. ಮಾಡ್ಯಾರ ಯಾರು ಆರಿಸ್ಕೊಂಡಾರೆ? ಯಾರು ಕರ್ಕೊಂಡಾರೆ? ಇಲ್ಲ. ಯಾರು ಆರಿಸ್ಕೊಂಡಾರೆ? ಪ್ರತಿಯೊಬ್ಬರಿಗೂ ನಮ್ಗೆ ಏನು ನಶೆ ಇರಬೇಕು ಅಂದರೆ, ಪರಮಾತ್ಮ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಈ ವಿಶ್ವದ ಪರಿವರ್ತನೆ ಕಾರ್ಯದಲ್ಲಿ. ವಿಶ್ವದ ಪರಿವರ್ತನೆ ಕಾರ್ಯದಲ್ಲಿ ನಾವು ವಿಶ್ವದ ಸರ್ಕಾರದ ಸೇವೆಯಲ್ಲಿದ್ದೇವೆ ಅನ್ನೋ ನಶೆ ಖುಷಿ ನಮಗೆ ಇರಬೇಕು. ಆ ಸೇವೆ ಮಾಡೋರಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಭಾಷಣ ಮಾಡ್ತೀವಿ ಅಷ್ಟೇ ಅಲ್ಲ. ಅವರಷ್ಟೇ ಸೇವೆ ಮಾಡೋರಲ್ಲ. ಮನೆಯೊಳಗೆ ಇದ್ದರೂ ಸಹಿತ ದಿನ ಬೆಳಗಾಗೆದ್ದು ಭಗವಂತ ಒಂದು ಮನೆಗೆ ತಾಯಿಯಲ್ಲ, ಒಂದು ಮನೆಗೆ ತಂದೆ ಅಲ್ಲ, ನಾನು ಜಗನ್ಮಾತೆ ಅನಿಸಿಕೊಂಡಿದ್ದೀನಿ, ಈ ಜಗತ್ತಿಗೆ ತಾಯಿಯಾಗಿದ್ದೀನಿ. ಈ ಭೂಮಿ ಮೇಲಿರುವವರು ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯದಿಂದ ಇರಲಿ. ಇದು ಒಂದು ಶುಭ ಸಂಕಲ್ಪ ಮಾಡಿದ್ರೂ ನಾನು ವಿಶ್ವದ ಸರ್ಕಾರದ ಸೇವೆಯಲ್ಲಿ ಹೌದಾ? ಅದ್ರ ಜೊತೆಗೆ ಅಕ್ಕವ್ರು ಎಷ್ಟು ತನ ಹೇಳ್ತಾರೆ ಅಂತ ಅನ್ಕೊಂಡ್ರೆ, ಎಷ್ಟು ಬರ್ತಾರೆ ಅಂತ ಅನ್ನೋ ತನಕ ಭಗವಂತನ ವಿಚಾರವಾಗಿರೋದು ಒಳ್ಳೆಯ ಸಮಯ, ಇದು ಅವಕಾಶ ಸಿಗ್ತದೆ. ಅದಕ್ಕೆ ಹೇಳಬೇಕು ಅಂತ. ಅದಕ್ಕೆ ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಬ್ಬರು ಅಧಿಕ ಮಾಸ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಅಧಿಕ ಮಾಸ ಅಂದರೆ ಹೆಚ್ಚಿನ ಮಾಸ. ಅಧಿಕ ಅಂದರೆ ಹೆಚ್ಚು, ಅಂದರೆ ಹೆಚ್ಚಿನ ಮಾಸ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ವ್ರತ, ಉಪವಾಸ, ನಿಯಮ, ಪೂಜೆ, ದಾನ, ಪುಣ್ಯ ಈ ಸಮಯದಲ್ಲಿ ಮಾಡ್ತಾರೆ.
ಯಾಕಂದರೆ ಈ ಸಮಯದಲ್ಲಿ ಎಷ್ಟು ಮಾಡ್ತೀವಿ ಅದಕ್ಕೆ ಒಂದಕ್ಕೆ 4 ಪಟ್ಟು ಅದರ ಫಲ ಸಿಗ್ತದೆ, ಅಧಿಕ ಫಲ ಸಿಗ್ತದೆ ಅಂತ ಮಾಡ್ತೀರಲ್ರಿ. ಅದ್ರ ಜೊತೆಗೆ 33 ಅಂತಲೂ ನಾವೊಂದು ಸಂಖ್ಯೆಗೆ ಮಾಡ್ತೀವಿ. ಯಾಕೆ ಇದು ಬಂತು ಅಂತಂದರೆ, ಅಧಿಕ ಮಾಸ ಅಂತಂದರೆ ಅಧಿಕ ಯುಗದಲ್ಲಿ, ಅಂದರೆ ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ಸಂಗಮ ಯುಗದಲ್ಲಿ ನಾವೇನು ಪುಣ್ಯದ ಗಳಿಗೆ ಮಾಡ್ಕೊಂಡಿದ್ದೀರಿ ಅದು 1 ಗಂಟೆ 1 ವರ್ಷಕ್ಕೆ ಸಮಾನ. ಈ ಸಂಗಮ ಯುಗದಲ್ಲಿ 1 ಗಂಟೆ ನಾವು ಪುಣ್ಯದ ಗಳಿಕೆಗೆ ಉಪಯೋಗ ಮಾಡ್ಕೊಂಡಿವಿ ಅಂತಂದರೆ 1 ವರ್ಷದ ಗಳಿಕೆ ಜಮಾ ಆಗ್ತದೆ. 1 ಗಂಟೆ ನಾವು ವ್ಯರ್ಥ ಕಳೆದಿವಿ ಅಂತಂದರೆ 1 ವರ್ಷದ ಗಳಿಕೆ ಮೈನಸ್ ಆಗ್ತದೆ. ಅದಕ್ಕೆ ಸದಾಕಾಲ ನಮ್ಗೆ ಏನು ಸುದ್ದಿ ಇರಬೇಕು ಅಂತಂದರೆ ಈ ಸಮಯದಲ್ಲಿ ಪುಣ್ಯದ ಗಳಿಕೆ ಮಾಡಿಕೊಳ್ಳುವಂತಹ ಅವಧಿ. ಅದನ್ನೇ ಅಧಿಕ ಮಾಸದಲ್ಲಿ ಏನು ಮಾಡಿದ್ರು, ತಿಂಗಳುಗಳ ಲೆಕ್ಕದಲ್ಲಿ 1 ತಿಂಗಳು ಹೆಚ್ಚಿಗೆ ಬಂದಾಗ ಭಾರತದ ತಿಂಗಳಿನ ಅನುಸಾರವಾಗಿ ಜನವರಿ ಫೆಬ್ರವರಿ ಅಲ್ಲ, ಚೈತ್ರ ವೈಶಾಖ ತಿಂಗಳುಗಳ ಅನುಸಾರವಾಗಿ ಈ ಮಾಸ ಹೆಚ್ಚಿಗೆ ಬಂದಾಗ ಅಧಿಕ ಮಾಸದಲ್ಲಿ ಅಧಿಕ ಪುಣ್ಯ ಮಾಡಿಕೊಳ್ಬೇಕು ಅಂತ ಒಂದು ವಿಧಿವಿಧಾನಗಳನ್ನು, ವೃತ ಉಪವಾಸ ನಿಯಮಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಮಯದಲ್ಲಿ ನಾವು ಅಧಿಕ ಯುಗದಲ್ಲಿ ಅಧಿಕ ಮಾಸದಲ್ಲಿ ಏನು ಮಾಡೋದು ಅಂದರೆ, ತಾವೇನು ಪದ್ಧತಿಗಳನ್ನು ವೃತ ಉಪವಾಸ ನಿಯಮ, ಪೂಜೆ, ದಾನ, ಪುಣ್ಯ ಏನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಭಗವಂತನ ನೆನಪರು ಸಹಿತ ಮಾಡಿದರೆ ನಮ್ಗೆ ಅಧಿಕ ಜಮಾ ಆಗ್ತದೆ ಅಂತ ತಿಳ್ಕೊಂಡು ಈ ಸಮಯದಲ್ಲಿ ಅದರ ಸದುಪಯೋಗವನ್ನು ತಗೊಳ್ತೀವಿ. ಹಾಗೂ ಅಧಿಕ ಮಾಸದಲ್ಲಿ ಅಧಿಕ ಅಂದರೆ ಈಗ 1 ಮುಂದೆ 1 0 ಇಟ್ಟರೆ 10, 10 ಮುಂದೆ ಮತ್ತೊಂದು 0 ಇಟ್ಟರೆ 100, 100 ಮುಂದೆ ಮತ್ತೊಂದು 0 ಇಟ್ಟರೆ 1000 ಹಿಂಗೆ ಹೆಚ್ಚಾಗ್ತಾ ಬರೀ ಒಂದೊಂದು 0 ಇಡಲಿ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಪರಮಾತ್ಮ ನಾನು ಒಬ್ಬನ ಜೊತೆಗೆ 0 0 0 0, ಪರಮಾತ್ಮ 0 ನಾನು 0, ಪರಮಾತ್ಮ 0 ನಾನು 0, ನಾನು ಒಂದು ಪರಮಾತ್ಮ 1, ನಾನು ಒಂದು ಪರಮಾತ್ಮ 1 ಅಷ್ಟೇ ಇಟ್ಕೊಳ್ತಾ ಹೋಗ್ತೀವಿ. ಏನಾಗ್ತದೆ, ಇದು ಹೆಚ್ಚಾಗ್ತಾ ಹೋಗ್ತದೆ, ಹೆಚ್ಚು ಕಲಿಕೆ ಆಗ್ತದೆ. ಹಾಗೆ ದಿನನಿತ್ಯದ ಜೀವನದಲ್ಲಿ ಪ್ರತಿದಿನ ನಮಗೆ ಮಹತ್ವದಾಗಿದ್ದಾನೆ, ಪ್ರತಿದಿನ ನಮಗೆ ಪುಣ್ಯದ ಗಳಿಕೆ ಮಾಡಿಕೊಳ್ಳುವಂತಹ ದಿನನೇ, ಪ್ರತಿ ಕ್ಷಣನೂ ಒಳ್ಳೆಯದು. ಅದಕ್ಕೆ ಪ್ರತಿ ಕ್ಷಣನೂ ನಾವೇನು ಮಾಡ್ತೀವಿ, ಭಗವಂತನ ನೆನಪಿನಿಂದ, ಪರಮಾತ್ಮನ ನೆನಪಿನಿಂದ ಯಾವಾಗ ಮಾಡ್ತೀವಿ ಅದು ಏನಾಗ್ತದೆ, ಎಲ್ಲ ಚಲೋ ಅಂತ ಹೋಗ್ತದೆ. ಅದಕ್ಕೆ ನಾವು 0 ತೆಗೆದೀವಿ ಅಂದರೆ ಏನಾಗ್ತದೆ, 1 ಇರ್ತದೆ. 0 ಇದ್ದರೆ ಹೆಚ್ಚಾಕೊಂತ ಹೋಗ್ತದೆ, 0 ತೆಗೆದ್ರೆ ಒಂದೇ ಹೋಗೋದು. ಹಾಗೆ ನಾನು ಆತ್ಮ ಅದರ ಜೊತೆಗೆ ಪರಮಾತ್ಮ 0 0 0 ಅಂತ ಹೋಗ್ತದೆ. ಅದಕ್ಕೆ ಹಿರಿಯರು ಏನು ಮಾಡ್ತಿದ್ರು, 1 ಪಾಯಿಂಟ್ ಇಟ್ಟರು ಶಿವ ಅಂತ ಮಾಡ್ತಿದ್ರು, ಬರಿಬೇಕಾದ್ರೆ 1 ಪಾಯಿಂಟ್ ಇಟ್ಟರು ಶಿವ 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 ಅಂತಿದ್ರು. ಯಾಕೆ ಅಂದರೆ ನಮ್ಗೆ ಕಲಿಸ್ಕೊಟ್ರು ಪರಮಾತ್ಮನನ್ನು ನೆನಪು ಮಾಡಬೇಕು. ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ, ವರ್ತಮಾನ ಜಗತ್ತಿನ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ, ಪ್ರತಿಯೊಂದು ಅಚ್ಚನ. ಹಾಗೆ ಎಲ್ಲರಿಗೂ ಶಾಂತಿ ಸಿಗಲಿ ಅಂದರೆ ಇದು ಇಂಜೆಕ್ಷನ್ ಕೊಟ್ಕೊಂಡು ಎಲ್ಲರಿಗೂ ಶಾಂತಿ ಸಿಗ್ತದೆ ಅಂತಂದರೆ ಏನಾದ್ರು ಸಾಧ್ಯತೆ ಆ ಗುಳಿಗೆ ಇಂಜೆಕ್ಷನ್ ಎಲ್ಲರೂ ಸಿಗ್ತದೆ ಅಂದರೆ ಶಾಂತಿ ಸಿಗುವಂಥದ್ದು ಇಲ್ಲ. ಅದನ್ನು ಕೊಡೋರು ಯಾರು, ಸರ್ವರ ಸರ್ಜನಲ್ಲಿರುವಂಥವನು ಪರಮಾತ್ಮ. ಅವನ ಜೊತೆಗೆ ಸಂಬಂಧ ಜೋಡಿಸಿದಾಗ ಮಾತ್ರ ಶಾಂತಿ, ನೆಮ್ಮದಿ, ತೃಪ್ತಿ, ಖುಷಿ, ನಾವು ಏನು ಬೇಕು ಅಂತಿದ್ದೀವಿ ಅದೆಲ್ಲ ಸಿಗಬೇಕು ಅಂತಂದರೆ ಇವರು ಮನುಷ್ಯರು ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಭಗವಂತ ಕೊಟ್ಟದ್ದು ಕೊನೆ ತನಕ, ಮನುಷ್ಯರು ಕೊಟ್ಟದ್ದು ಕೊನೆ ತನಕ. ಮನುಷ್ಯರು ಆಸ್ತಿ, ಅಂತಸ್ತು, ಹೊಲ ಮನೆ, ಬಂಗಾರ, ಬೆಳ್ಳಿ ಏನಾರು ಕೊಡ್ಬೋದು, ಆದರೆ ಯಾವುದು ನಮಗೆ ಎಷ್ಟು ಬೇಕು ಬೇಕಾದಷ್ಟು ಇಷ್ಟು ಊಟ ಕಟ್ಟಿಕೊಟ್ರು ಸಾಕು, ಇಷ್ಟೇ ಈಗ ನಾನು ಸ್ವಲ್ಪ ಊಟ ಮಾಡ್ತೀನಿ ಅಂತೀವಿ. ಮತ್ತೊಂದು ಊಟ ಮಾಡಿದ್ರಲ್ಲ ಅದನ್ನು ಸ್ವಲ್ಪ ಇಷ್ಟಿದ್ರು ಸಾಕು ಅಂತೀವಿ. ಅದು ಯಾವುದು ಕೊನೆ ತನಕ ಬರುವಂಥದ್ದು ಅಲ್ಲ. ಕೊನೆ ತನಕ ಬರುವಂಥದ್ದು ಯಾವುದು ಅಂದರೆ ಪರಮಾತ್ಮನೇ ಕೊಡುವಂಥವನು. ಅದಕ್ಕೆ ಇಷ್ಟೆಲ್ಲ ಯಾಕೆ ಹೇಳಬೇಕು ಅಂದರೆ ನಾವು ಮರಿತೀವಿ. ಮಕ್ಕಳಿಗೆ ಎಷ್ಟು ಅಭ್ಯಾಸ ಮಾಡಿದ್ರೆ ಅಂತೀರಿ, ಏನು ಮಾಡ್ತಾರೆ, ಮತ್ತೆ ಆಟ ಆಡೋಕೆ ಹೋಗ್ತಾರೆ, ಮತ್ತೆ ಮರಿತಾರೆ, ಮತ್ತೆ ಕರ್ಕೊಂಬರ್ತೀವಿ, ಓಡಿಸ್ತೀವಿ, ಅಭ್ಯಾಸ ಮಾಡೋಕ್ತೀವಿ.
ಅಭ್ಯಾಸ ಮಾಡೋರಿಗೆ ಅಂತೀವಿ. ಹೇಳಿ ಹೇಳಿ ಪ್ರೀತಿಯಿಂದ ಹೇಳ್ತೀರಿ, ಹೇಳಿದ್ರೆ ಒಂದ್ಸರಿ ಮೊದಲಾದ್ರೆ ಹೇಳ್ತೀರಿ, ಮತ್ತೆ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ಈಗ ಔಷಧಿ ತಗೊಂಡಿಲ್ಲ ಅಂತಂದ್ರೆ ಏನು ಮಾಡಿದ್ದೀವಿ? ಔಷಧಿ ತಗೊಂಡಿಲ್ಲ ನಮ್ಮ ಹೋಗ್ಬಿಡಿದಾರೆ ಔಷಧಿ ಹಂಗೆ ಯಾಕೆ ಇಷ್ಟು ಹೇಳ್ಬೇಕಾಗತ್ತೆ ಅಂತಂದ್ರೆ ಪರಮಾತ್ಮ ದಿನ ಹೇಳ್ತಾರೆ. ಯಾಕೆ ಅಂತಂದ್ರೆ ನಾವು ಮಕ್ಕಳು ಮರಿತೀವಿ, ಹುಡುಗಾಟಿಕೆಯಲ್ಲಿ ಬರ್ತೀವಿ, ಸುಳ್ಳಿರೋದನ್ನೇ ಸತ್ಯ ಅಂತ ತಿಳ್ಕೊತೀವಿ. ಇಲ್ಲಿ ಪರಮಾತ್ಮ ಏನು ಹೇಳ್ತಾನೆ? ಮಕ್ಕಳೇ, ನಾನು ಒಬ್ಬನನ್ನೇ ನೆನಪು ಮಾಡಿ ದೇಹದ ಜಗತ್ತಿನೊಳಗಡೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಇಡಬೇಡಿ, ಹೊರಗಡೆ ಇರುವಂತಹ ಮನಸ್ಸನ್ನು ಕಟ್ಟು ಮಾಡಿ ನಾನು ಒಬ್ಬನ ಜೊತೆಗೆ ನಿಮ್ಮ ಮನಸ್ಸನ್ನು ಜೋಡಿಸಿ. ಅದಕ್ಕೆ ನಾವೆಲ್ಲರೂ ಇವತ್ತು ಕೂಡ ಸಂಕಲ್ಪ ಮಾಡೋಣ. ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಭಗವಂತನನ್ನು ನೆನಪು ಮಾಡೋದಕ್ಕಾಗಿ ನಮ್ಮ ಸಮಯವನ್ನು ಕೊಡೋಣ. ಇದು ಹುಡುಗಾಟಿಕೆ ಅಲ್ಲ, ಸುಮ್ಮನೆ ಏನೋ ಅಲ್ಲ, ಸಾಧಾರಣ ಅಲ್ಲ, ಇದು ಭಗವಂತ ತಿಳಿಸ್ತಾ ಇರುವಂಥದ್ದು. ಅದಕ್ಕೆ ಇವತ್ತು ನಾವು ಮರೆತು ನಾಳೆ ಮಾಡಬಾರ್ದು. ಅದಕ್ಕೆ ಇವತ್ತೇ ದೃಢ ಸಂಕಲ್ಪ ಮಾಡೋಣ. ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಭಗವಂತನನ್ನು ನೆನಪು ಮಾಡೋದಕ್ಕೆ ನಮ್ಮ ಸಮಯವನ್ನು ಕೊಡೋಣ. ಈಗ ಬಾಬುರೊಳಗೆ ಹೋಗ ಅರ್ಪಿಸೋಣ. ಎಲ್ಲ ಬಂದು